ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾವು ಎಂತಹ ಮೂವಿಯನ್ನ ನೋಡೋದಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ಎಲ್ಲಾ ಕಡೆ ಈ ಮೂವಿಯ BGM ತುಂಬಾನೇ ವೈರಲ್ ಆಗ್ತಿದೆ. ತುಂಬಾನೇ ಸೂಪರ್ ಆದ BGM ಆಗಿ ಇರ್ತಾ ಇದೆ. ಅದನ್ನ ನೀವು ಒಂದ್ಸಲ ಕೇಳಿ ನೋಡಿ. ಜಗತ್ತಿನಲ್ಲೇ ಯಾವ ಹೆಣ್ಣಿಗೂ ಬರ್ಲೇಬಾರ್ದಂತಹ ಕಾಯಿಲೆ ಇಲ್ಲಿ ನಮ್ಮ ಹೀರೋಯಿನ್ಗೆ ಬಂದು ಬಿಟ್ಟಿದೆ. ಆದ್ರಿಂದ ಅವಳು ಸಂಕಟ ಪಟ್ಟು ಕಷ್ಟಗಳನ್ನ ಅನುಭವಿಸಿ ಒಂದು ಹೆಣ್ಣಿನ ಯಾತನೆಯನ್ನ ಹೇಳೋದ್ರ ಜೊತೆಗೆ ತುಂಬಾನೇ ಸೂಪರ್ ಆದ ಮಿಸ್ಟರಿಯಸ್ ಆಗಿ ಇರೋ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನ ಕೊಟ್ಟು ಥ್ರಿಲ್ಲಿಂಗ್ ಆಗಿ ಮಾಡಿರೋ ಮೂವಿನೇ ಮಂಗಳವಾರಂ. ಸೊ ನೋಡೋಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟೇ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಗೆ ಏನನ್ನ ತೋರಿಸಾರೆ ಅಂದ್ರೆ, ಒಂದು ಚಿಕ್ಕ ಹುಡುಗ ಮಧ್ಯರಾತ್ರಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾನೆ. ಆ ರೀತಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಹೋಮದ ಹೊಗೆಯಿಂದ ಉತ್ಪತ್ತಿಯಾಗಿರೋ ಕಪ್ಪು ಮಸಿಯನ್ನ ತೆಗೆದುಕೊಂಡು ಬಂದು ಅವನ ಕ್ಲೋಸ್ ಫ್ರೆಂಡಿಗೆ ಕೊಡ್ತಾ ಇದ್ದಾನೆ. ಕಾಡಿಗೆಯಾಗಿ ನಿನ್ನ ಕಣ್ಣಿಗೆ ಇದನ್ನ ಹಚ್ಚಿಕೋ ಅಂತ ಕೊಡ್ತಾನೆ. ಆ ರೀತಿ ಕೊಟ್ಬಿಟ್ಟು ಸೀಬೆಕಾಯಿಗಳನ್ನ ಕಿತ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಒಂದು ಬಾವಿಯಲ್ಲಿ ಒಂದು ಪುಟ್ಟ ನಾಯಿ ಮರಿ ಬಿದ್ದೋಗ್ಬಿಟ್ಟಿದೆ. ಅದನ್ನ ಇವರಿಬ್ರು ಸೇವ್ ಮಾಡಿಬಿಟ್ಟು ತಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಇವಳ ಹೆಸರು ಶೈಲು. ಇವಳೆ ನಮ್ಮ ಕಥೆಯ ಹೀರೋಯಿನ್ ಆಗಿರ್ತಾ ಇದ್ದಾಳೆ. ಹಾಗೆ ಇವನ ಹೆಸರು ರವಿ. ನಂತರ ಇವರಿಬ್ರು ಮನೆಗೆ ಹೊರಟು ಶೈಲು ಅವ್ರ ಮನೆಗೆ ಬಂದು ನೋಡ್ಬೇಕಾದ್ರೆ ಅವರ ತಂದೆ ಮತ್ತೆ ಅವರ ಚಿಕ್ಕಮ್ಮ ಇಬ್ರು ಅಲ್ಲಿಗೆ ಬಂದಿದ್ದಾರೆ. ಅವರ ತಂದೆ ಅಲ್ಲಿಗೆ ಬಂದು ಏನನ್ನ ಹೇಳ್ತಾರೆ ಅಂದ್ರೆ, ಶೈಲು ಹೆಸರಲ್ಲಿ ಇರೋ 3 ಎಕರೆ ಜಮೀನನ್ನ ನಮಗೆ ಮಾಡಿ ಕೊಟ್ರೆ ಮಾತ್ರ ಅವಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗಿ ಸಾಕುತ್ತೀವಿ, ಇಲ್ಲ ಅಂತಂದ್ರೆ ನಾವು ಅವಳನ್ನ ಕರ್ಕೊಂಡು ಹೋಗೋದಿಲ್ಲ ಅಂತ ಜಗಳ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇದ್ದಾರೆ. ಅಂದ್ರೆ ಶೈಲುವಿನ ಮೊದಲನೇ ತಾಯಿ ತೀರಿ ಹೋಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಶೈಲು ಇದನ್ನೆಲ್ಲ ರವಿ ಹತ್ರ ಹೇಳ್ಕೊಳ್ತಿರ್ಬೇಕಾದ್ರೆ ಅಲ್ಲಿಗೆ ರವಿ ಅವರ ಅಪ್ಪ ಬಂದು ಅವನಿಗೆ ಹೊಡಿತಾ ಇದ್ದಾರೆ. ನಾನು ನಿನಗೆ ಬೀಡಿಯನ್ನ ತರೋದಿಕ್ಕೆ ಹೇಳಿದ್ರೆ ನೀನು ಇಲ್ಲಿ ಏನನ್ನ ಮಾಡ್ತಾ ಇದೀಯ ಅಂತ ಅವನಿಗೆ ಹೊಡಿತಾ ಇದ್ದಾರೆ. ಅದಕ್ಕೆ ರವಿ, ನನ್ಗೆ ಹೊಡಿತೀಯೇನೋ ನನ್ನ ಮಗನೇ ಅಂತ ಹೇಳಿ ತಳ್ಳಿಬಿಟ್ಟು ಅಲ್ಲಿಂದ ಓಡಿ ಹೊರಟೋಗ್ಬಿಡ್ತಾ ಇದ್ದಾನೆ. ನೆಕ್ಸ್ಟ್ ರವಿ ಅವನ ತಂದೆ ಏನನ್ನ ಮಾಡ್ತಾರೆ ಅಂದ್ರೆ, ಶೈಲು ಅವಳನ್ನ ಮುಟ್ಟಿಬಿಟ್ಟು ನಾಳೆ ಮನೆ ಹತ್ತಿರ ಬಾ, ನಮ್ಮ ಮನೆಯ ಕಡೆಗೆ ಬಾ ಅಂತ ಕೆಟ್ಟದಾಗಿ ಅವಳನ್ನ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಶೈಲು ಮೆಚೂರ್ಡ್ ಆಗಿ ಬಿಟ್ಟಿದ್ದಾಳೆ. ಅವಳು ದೊಡ್ಡವಳಾಗಿ ಇರ್ತಾ ಇದ್ದಾಳೆ. ಅದರಿಂದ ಅವರ ಅಜ್ಜಿ ಅವನ ಮಗನಿಗೆ ಅಂದ್ರೆ ಶೈಲುವಿನ ಅಪ್ಪನಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸ್ಬೇಕಾದ್ರೆ ಅವರು ಬರೋದಿಕ್ಕೆ ಒಪ್ಕೊಳ್ತಾನೆ ಇಲ್ಲ. ಆಸ್ತಿಯನ್ನ ಬರೆದು ಕೊಡೋದಿಕ್ಕೇನೆ ಕೇಳ್ತಾ ಇದ್ದಾರೆ. ಅವತ್ತು ನೈಟ್ ರವಿ ಅವರ ಮನೆಗೆ ಬೆಂಕಿ ಕಚ್ಚಿಕೊಂಡು ರವಿ ಮತ್ತೆ ಅವರ ತಂದೆ ಇಬ್ರು ಕೂಡ ಸುಟ್ಟು ಹೋಗಿ ಸತ್ತು ಹೋಗ್ತಾ ಇದ್ದಾರೆ. ನಮ್ಮ ಶೈಲಿಗೆ ಬೇರೆ ಇದ್ದಿದ್ದು ಅವನು ಒಬ್ಬನೇ ಫ್ರೆಂಡು, ಈಗ ಅವನು ಕೂಡ ಸತ್ತೆ ಹೋಗ್ಬಿಟ್ಟ. ಇದಿಷ್ಟು ನಮ್ಮ ಹೀರೋಯಿನ್ ಅವಳ ಚಿಕ್ಕ ವಯಸ್ಸಿನ ಬ್ಯಾಕ್ ಗ್ರೌಂಡ್ ಸ್ಟೋರಿ ಆಗಿ ಇರ್ತಾ ಇದೆ. ಇಲ್ಲಿಗೆ ಮೂವಿಯ ಟೈಟಲ್ ಅನ್ನ ಕೊಟ್ಬಿಟ್ಟು ಸೂಪರ್ ಆದ BGM ನ ಜೊತೆಗೆ ಒಂದು ಲೇಡಿ 2 ಕೈಗಳಲ್ಲಿ ಮತ್ತೆ ತಲೆಯ ಮೇಲೆ ಬೆಂಕಿಯನ್ನ ಕಚ್ಚಿಸಿಟ್ಕೊಂಡು ಎಲ್ಲಿಯೋ ಓಡಿ ಹೋಗ್ತಾ ಇದ್ದಾಳೆ. ಇದನ್ನ ತೋರಿಸ್ತಾರೆ. ನೆಕ್ಸ್ಟ್ ಅಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿದ್ರೆ, ನೆಕ್ಸ್ಟ್ ಡೇ ಊರಿನ ಜನರೆಲ್ಲರೂ ಏನನ್ನೋ ಒಂದು ಗೋಡೆಯ ಮೇಲೆ ಬರ್ದಿರೋದನ್ನ ನೋಡ್ತಾ ನಿಂತಿರ್ತಾರೆ. ಅಲ್ಲಿಗೆ ಓದೋದಿಕ್ಕೆ ಬರ್ದೇ ಇರೋ ಡೇನಿಯಲ್ ಅನ್ನೋನು ಒಬ್ಬ ಬಂದ್ಬಿಟ್ಟು ಅಲ್ಲಿ ಏನ್ ಬರ್ದಿದೆ ನನ್ಗೂ ಸ್ವಲ್ಪ ಓದಿ ಹೇಳಿ ಅಂತ ಕೇಳ್ತಾನೆ. ಆವಾಗ ಅಲ್ಲಿ ಏನನ್ನ ಬರ್ದಿದೆ ಅಂತ ನಾವು ಕೂಡ ನೋಡ್ಬೇಕಾದ್ರೆ, ಯಾರೋ ಚಿನ್ನ ಪ್ರತಾಪ ಅನ್ನೋನಿಗೂ ಮತ್ತೆ ಡೇನಿಯಲ್ ಇವಾಗ ತಾನೇ ಅಲ್ಲಿಗೆ ಬಂದಲ್ಲ ಅವನ ಹೆಂಡತಿಗೂ ಅಕ್ರಮ ಸಂಬಂಧ ಇದೆ. ಊರಿನವರೆಲ್ಲ ದೊಡ್ಡ ಮನಸ್ಸನ್ನ ಮಾಡಿ ಅದನ್ನ ಒಪ್ಕೊಳ್ಬೇಕು ಅಂತ ಬರ್ದಿದ್ದಾರೆ. ಇನ್ನೊಂದ್ ಕಡೆ ಯಾರೋ ಒಬ್ಬ ಬಾಳೆಯ ತೋಟದಲ್ಲಿ ಕೈಕಾಲ್ಗಳನ್ನ ತೊಳ್ಕೊಳ್ತಿರ್ಬೇಕಾದ್ರೆ ಒಂದು ಬಾವಿಯ ಮೇಲೆ ತುಂಬಾನೇ ಕಲರ್ಫುಲ್ ಆಗಿರೋ ಬಟರ್ಫ್ಲೈಗಳು ಹಾರಾಡ್ತಾ ಇವೆ. ಏನದು ಅಂತ ನೋಡ್ಬೇಕಾದ್ರೆ ಅದೇ ಇವಾಗ ಇಬ್ಬರ ಬಗ್ಗೆ ಒಂದು ಗೋಡೆಯ ಮೇಲೆ ಬರ್ದಿದ್ರಲ್ಲ, ಅವರಿಬ್ಬರು ಸತ್ತು ಬಿದ್ದಿದ್ದಾರೆ. ಆ ಊರಿಗೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರೋ ಲೇಡಿ ಟೈಗರ್ ರೀತಿ ಇರೋ ಒಬ್ಬಳು SI ಅಲ್ಲಿಗೆ ಬರ್ತಾಳೆ. ಹಾಗೆ ಅದೇ ಊರ್ನಲ್ಲಿ ವಾಸು ಅನ್ನೋನೊಬ್ಬ ಫೋಟೋಗ್ರಾಫರ್ ಇರ್ತಾ ಇದ್ದಾನೆ. ಅವನನ್ನ ಕರೆದು ಫೋಟೋಗಳನ್ನ ತೆಗಿಸ್ತಾರೆ. ಆದ್ರೆ ಅವನು ಆ ಮರ್ಡರ್ ಗಳನ್ನ ನೋಡಿಬಿಟ್ಟು ತುಂಬಾನೇ ಗಾಬರಿ ಆಗ್ತಾ ಇದ್ದಾನೆ, ತುಂಬಾನೇ ಹೆದರ್ಕೊಳ್ತಾ ಇದ್ದಾನೆ. ಆ ರೀತಿ ಫೋಟೋಗಳನ್ನ ತೆಗೆಸ್ಬಿಟ್ಟು ಆ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು ಅಂತ ಅನ್ಬೇಕಾದ್ರೆ ಆ ಊರಿನ ಜನರುಗಳೆಲ್ಲ ಈ ಊರಿನ ಯಜಮಾನನ, ಈ ಊರಿನ ನಾಯಕನ ಮಾತು, ಈ ಊರಿನ ನಾಯಕನ ಆಜ್ಞೆ ಇಲ್ದೆ ನಾವು ಏನನ್ನೋ ಮಾಡೋದಿಕ್ಕೆ ಆಗೋದಿಲ್ಲ, ಅವರು ಬರೋವರೆಗೂ ನೀವು ಕಾಯ್ಲೇಬೇಕು ಅಂತ ಹೇಳ್ತಾರೆ. ಹಾಗೆ ಆ ಊರಿನ ಯಜಮಾನ ಯಾರು ಅಂತ ನಾವು ನೋಡಿದ್ರೆ ಅವನ ಹೆಸರು ಪ್ರಕಾಶ್ ಬಾಬು. ಅವನನ್ನ ಇವಾಗ ನಮಗೆ ತೋರಿಸ್ತಾ ಇದ್ದಾರೆ. ಮೊದ್ಲು ಅವನು ಅವರ ತಂದೆಯ ಫೋಟೋಗೆ ನಮಸ್ಕಾರವನ್ನ ಮಾಡ್ತಾನೆ. ಆ ರೀತಿ ನಮಸ್ಕಾರವನ್ನ ಮಾಡ್ಬಿಟ್ಟು ಚಪ್ಪಲಿಯಿಂದ ಅವರ ತಂದೆಯ ಫೋಟೋಗೆನೆ ಹೊಡಿತಾ ಇದ್ದಾನೆ. ಏನಕ್ಕಾಗಿ ಹೀಗೆ ಹೊಡಿತಾ ಇದ್ದಾನೆ ಅಂದ್ರೆ, ಅವರ ಜಮೀನನ್ನೆಲ್ಲ ಊರಿಗಾಗಿ ಬರೆದು ಕೊಟ್ಬಿಟ್ಟಿದ್ದಾನೆ. ಇವನಿಗಾಗಿ ಹೆಚ್ಚಾಗಿ ಏನನ್ನು ಉಳಿಸಿಲ್ಲ ಅಂತ ಇವನು ಕೋಪ ಮಾಡ್ಕೊಂಡು ಅವರ ತಂದೆಯ ಫೋಟೋಕ್ಕೆ ಹೊಡಿತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಅವನ ಹೆಂಡತಿ ಅಲ್ಲಿಗೆ ದೇವರ ಪೂಜೆಯನ್ನ ಮಾಡಿಬಿಟ್ಟು ಮಂಗಳಾರತಿಯನ್ನ ತಂದಿದ್ದಾಳೆ. ಇವಳು ತುಂಬಾನೇ ಇನ್ನೋಸೆಂಟ್ ಆಗಿ ತುಂಬಾನೇ ಒಳ್ಳೆಯವಳಾಗಿ ಇರ್ತಾ ಇದ್ದಾಳೆ. ಆ ರೀತಿ ಮಂಗಳಾರತಿಯನ್ನ ನೋಡಿಬಿಟ್ಟು ಪ್ರಕಾಶ್ ಬಾಬು ದೇವರ ಮೇಲೆ ನನಗೆ
ನನಗೆ ನಂಬಿಕೆ ಇಲ್ಲ ಅಂತ ನಿನಗೆ ಗೊತ್ತು ತಾನೆ ಅಂತ ಅವಳಿಗೆ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇದ್ದಾನೆ. ನೆಕ್ಸ್ಟ್ ಆ ಡೆತ್ ಆಗಿರೋ ಜಾಗಕ್ಕೆ ಬರ್ತಾನೆ. ಅಲ್ಲಿಗೆ ಬಂದ್ಬಿಟ್ಟು ಏನನ್ನ ಹೇಳ್ತಾನೆ ಅಂದ್ರೆ ಇವರಿಬ್ಬರು ತಮ್ಮ ಸ್ವಂತ ಇಚ್ಛೆಯಿಂದ ಏನೋ ಕಾರಣಕ್ಕಾಗಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಾಗಿ ನೀವು ರಿಪೋರ್ಟ್ ಅನ್ನ ಬರ್ಕೊಂಡು ಹೋಗ್ಬೇಕು, ಯಾವುದೇ ಪೋಸ್ಟ್ ಮಾರ್ಟಮ್ ಅನ್ನು ನೀವು ಮಾಡೋ ಹಾಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ ಅನ್ನ ಅಲ್ಲಿಗೆ ಕಟ್ ಮಾಡಿದ್ರೆ ಈ ಕಡೆ ಕಾಮಿಡಿಯನ್ ಅನ್ನ ತೋರಿಸ್ತಾರೆ. ಅವನು 50 ರೂಪಾಯಿಯನ್ನ ಇಟ್ಕೊಂಡು ಒಂದು ಅಂಗಡಿಗೆ ಹೋಗಿ ಜೋಲ್ ಬಿಟ್ಕೊಂಡು ಅವಳ ಹತ್ರ ಮಾತಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಅವನ ಜೊತೆಯಾಗಿ ಒಬ್ಬ ಕುರುಡ ಬ್ಲೈಂಡ್ ಇರ್ತಾ ಇದ್ದಾನೆ. ಅವನು ಆ ಅಂಗಡಿ ಹತ್ರ ಬಂದ್ಬಿಟ್ಟು ಆ ಬೋರ್ಡ ಅಲ್ಲಿ ಇಲ್ಲ ಅನ್ಕೊಂಡು ಅವನ ಬಗ್ಗೆನೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವನು ತುಂಬಾ ಹುಡುಗಿಯರನ್ನ ಹಾಳ್ ಮಾಡ್ತಾ ಇದ್ದಾನೆ, ತುಂಬಾನೇ ಜೊಲ್ ಬಿಟ್ಕೊಂಡು ತುಂಬಾನೇ ಹುಡುಗಿಯರ ಜೊತೆ ಇರ್ತಾ ಇದ್ದಾನೆ. ನೀನು ಹುಷಾರಾಗಿ ಇರು ನಾಗವೇಣಿ ಅಂತ ಆ ಅಂಗಡಿಯವಳಿಗೆ ಹೇಳ್ಬಿಡ್ತಾ ಇದ್ದಾನೆ. ನನ್ನ ಜೊತೆನೆ ಇಟ್ಕೊಂಡು ನನ್ನ ಬಗ್ಗೆನೆ ಇಷ್ಟೆಲ್ಲ ಹೇಳ್ತೀಯೇನೋ ಅಂತ ಅವನಿಗೆ ಹೊಡೆಯೋದಿಕ್ಕೆ ಅಂತ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಯಾರೋ ಒಬ್ಬರು ಆ ಊರಿನ ಡಾಕ್ಟರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಆ ಡಾಕ್ಟರು ಯಾವ್ದೋ ತಪ್ಪನ್ನ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ, ಆದ್ರಿಂದ ಊರಿನ ಜನವೆಲ್ಲ ಅವರನ್ನ ಒಂಥರ ನೋಡ್ತಾ ಇದ್ದಾರೆ. ಆಮೇಲೆ ಒಂದು ಚಿಕ್ಕ ಹುಡುಗಿಗೆ ಜಾಂಡೀಸು ತುಂಬಾನೇ ಮೀರಿ ಹೋಗ್ಬಿಟ್ಟಿದೆ. ಆದ್ರಿಂದ ಇವಳನ್ನ ಇಲ್ಲಿ ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ. ಇವಳು ಬದುಕಬೇಕು ಅಂದ್ರೆ ಇವಳನ್ನ ಸಿಟಿ ಹಾಸ್ಪಿಟಲ್ಗೆ ಸೇರಿಸಬೇಕು ಅಂತ ಹೇಳಿ ಅವರನ್ನ ಸಿಟಿ ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ಹೇಳ್ತಾರೆ. ಅವ್ರ ಹತ್ರ ದುಡ್ಡು ಇಲ್ದಿರೋದನ್ನು ಕೂಡ ತಿಳ್ಕೊಂಡ್ಬಿಟ್ಟು ಅವರಿಗೆ ದುಡ್ಡನ್ನ ಇವರೇ ಕೊಟ್ಬಿಟ್ಟು ಕಳುಹಿಸ್ತಾ ಇದ್ದಾರೆ. ನೆಕ್ಸ್ಟ್ ಆ ಊರಲ್ಲಿ ಬೇರೆ ಹುಡುಗಿ ಮೆಚೂರ್ಡ್ ಆಗಿ ಇರ್ತಾ ಇದ್ದಾಳೆ. ಆದ್ರಿಂದ ಆ ಫಂಕ್ಷನ್ ಅನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ರೀತಿ ಫಂಕ್ಷನ್ ತುಂಬಾನೇ ಗ್ರ್ಯಾಂಡ್ ಆಗಿ ನಡೀತಿರ್ಬೇಕಾದ್ರೆ ಗುರುಜಾ ಅನ್ನೋನು ನನ್ಗ್ಯಾಕೋ ಆ ಫೋಟೋಗ್ರಾಫರ್ ವಾಸು ಮೇಲೆನೆ ಡೌಟು, ಅವನೇ ಜನರನ್ನ ಕೊಂದ್ಬಿಟ್ಟು ಗೋಡೆ ಮೇಲೆ ಬರ್ದ್ಬಿಟ್ಟು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಮಾತನಾಡ್ತಾ ಇರ್ತಾನೆ ಊರಿನವ್ರ ಜೊತೆಗೆ. ಈ ವಿಷಯವನ್ನೆಲ್ಲ ಒಬ್ಬ ಆ ವಾಸುಗೆ ಹೋಗಿ ಹೇಳ್ತಾನೆ, ಈ ರೀತಿ ಗುರುಜಾ ನಿನ್ನ ಬಗ್ಗೆ ಊರಿನವ್ರ ಜೊತೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಆ ವಾಸು ತುಂಬಾನೇ ಕೋಪವನ್ನ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಬಂದು ಆ ಗುರುಜಾನ ಜೊತೆ ಫೈಟ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಜಗಳವನ್ನ ಮಾಡ್ಕೊಳ್ತಾ ಇದ್ದಾನೆ. ಅವರಿಬ್ಬರು ತುಂಬಾನೇ ಕಿತ್ತಾಟವನ್ನ ಜಗಳವನ್ನ ಮಾಡ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಊರಿನ ಜನಗಳು ನೋಡಿಬಿಟ್ಟು ಇವನು ನಮ್ಮ ಕಡೆಯವನ್ಗೆನೆ ಹೊಡೆದ್ಬಿಟ್ಟ ಬನ್ರು ಅಂತ ಹೇಳಿ ಊರಿಗೆ ಊರೇನೆ ಕಿತ್ತಾಡೋದಕ್ಕೆ ಶುರುವನ್ನ ಮಾಡ್ಕೊಳ್ಬಿಡ್ತಾ ಇದೆ. ತುಂಬಾನೇ ದೊಡ್ಡದಾದ ಜಗಳವೇ ನಡೆದು ಹೋಗ್ತಾ ಇದೆ. ಅಲ್ಲಿ ಊಟ ಮಾಡ್ತಾ ಕುಳಿತಿರೋರು ಕೂಡ ಜಗಳವನ್ನ ಆಡೋದಕ್ಕೆ ಶುರು ಮಾಡ್ಕೊಂಡ್ ಬಿಡ್ತಾ ಇದ್ದಾರೆ. ಆ ರೀತಿಯಾದ ಸಿಚುವೇಶನ್ ಆಗಿ ಬಿಡ್ತಾ ಇದೆ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಆ ಜಮೀನ್ದಾರರ ಕಾರು ಬಂದ್ಬಿಡ್ತಾ ಇದೆ. ಆದ್ರಿಂದ ಜನಗಳೆಲ್ಲ ಸೇರಿಬಿಟ್ಟು ಜಮೀನ್ದಾರರ ಕಾರು ಬರ್ತಾ ಇದೆ, ಎಲ್ಲವನ್ನು ಸರಿ ಮಾಡ್ರೋ, ಎಲ್ಲವನ್ನು ನೀಟಾಗಿ ಇಡ್ರೋ ಅಂತ ಹೇಳಿ ಅಲ್ಲಿ ಚಲ್ಲಾಪಿಲ್ಲಿಯಾಗಿರೋ ವಸ್ತುಗಳನ್ನೆಲ್ಲ ಸರಿಯಾಗಿ ಇಟ್ಟುಬಿಟ್ಟು ಶಾಮಿಯಾನಗಳನ್ನ ಅಡ್ಡ ಇಟ್ಟು ಎಲ್ಲವನ್ನು ಕವರ್ ಮಾಡಿ ತುಂಬಾನೇ ನೀಟಾಗಿ ಮಾಡ್ಬಿಡ್ತಾ ಇದ್ದಾರೆ. ಅಲ್ಲಿಗೆ ಆ ಜಮೀನ್ದಾರರ ಹೆಂಡತಿ ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಆ ಹುಡುಗಿಗೆ ಅರಿಶಿನ ಕುಂಕುಮವನ್ನ ಇಟ್ಟು ಕೆಲವು ಉಡುಗೊರೆಗಳನ್ನ ಕೊಟ್ಬಿಟ್ಟು ಆಶೀರ್ವಾದವನ್ನ ಮಾಡಿ ಅಲ್ಲಿಂದ ಹೊರಟೋಗ್ತಾ ಇದ್ದಾರೆ. ಅಷ್ಟೇ ಅವರು ಆ ಕಡೆ ಹೋಗಿದ ಕೂಡ್ಲೇನೆ ಮತ್ತೆ ಈ ಕಡೆ ಜಗಳವನ್ನ ಶುರು ಮಾಡ್ಕೊಂಡ್ ಬಿಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಜಗಳವನ್ನ ಶುರು ಮಾಡಿ ಧ್ವಂಸವನ್ನೇ ಮಾಡಿ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಅಲ್ಲಿಗೆ ಸೀನನ್ನ ಕಟ್ ಮಾಡಿದ್ರೆ ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನದಲ್ಲಿ ಪೂಜಾರಿ ಮತ್ತೆ ಇನ್ನೊಂದು ಲೇಡಿ ದೇವರ ಜಾತ್ರೆಯನ್ನ ಮಾಡಿ 2 ವರ್ಷಗಳೇ ಆಗಿದೆ ಈ ಊರಿನಲ್ಲಿ. ಈ ವರ್ಷನಾದ್ರೂ ಜಾತ್ರೆಯನ್ನ ಮಾಡ್ಬೇಕು ಅಂತ ಹೇಳಿ ಜಮೀನ್ದಾರರನ್ನ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಆ ಪೂಜಾರಿ ಜಮೀನ್ದಾರರ ಮನೆಗೆ ಬರ್ತಾನೆ. ಹಾಗೆ ಬಂದ್ಬಿಟ್ಟು ಈ ವರ್ಷ ಜಾತ್ರೆಯನ್ನ ಮಾಡೋದಿಕ್ಕೆ ನಿಮ್ಮಿಂದ ನಮಗೆ ಹಣ ಸಹಾಯ ಆಗ್ಬೇಕಿದೆ ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಆ ಜಮೀನ್ದಾರ ಏನನ್ನ ಹೇಳ್ತಾನೆ ಅಂದ್ರೆ, ಜಾತ್ರೆಯ ಹೆಸರಿನಲ್ಲಿ ಪ್ರತಿ ವರ್ಷ ನೀವು ನಿಮ್ಮ ದೇವಸ್ಥಾನಕ್ಕೆ ಪೇಂಟ್ ಅನ್ನ ಮಾಡಿಸಿರಾ, ಈ ಮನೆಗೆ ಪೇಂಟ್ ಅನ್ನ ಮಾಡಿಸಿ ಎಷ್ಟು ವರ್ಷಗಳು ಆಗಿದೆ ನಿನಗೆ ಗೊತ್ತಾ? ಇನ್ನೊಂದು ಸಲಿ ಹಣವನ್ನ ಕೇಳ್ಕೊಂಡು ಬಂದ್ರೆ ಗನ್ನಿನಿಂದ ನಿನ್ನನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ಬೈದು ಅಲ್ಲಿಂದ ಕಳಿಸ್ಬಿಡ್ತಾ ಇದ್ದಾನೆ. ಆ ರೀತಿ ಪೂಜಾರಿ ವಾಪಸ್ ಹೋಗ್ತಿರ್ಬೇಕಾದ್ರೆ ಆ ಜಮೀನ್ದಾರ ಇದ್ನಲ್ಲ ಅವನ ಹೆಂಡತಿ ಅವರನ್ನ ಕರೆದು ಬಿಟ್ಟು ಊರಿಗೆ ಯಾವುದೇ ಸಹಾಯ ಆಗ್ಬೇಕಿದ್ರು ನನ್ನನ್ನ ಕೇಳಿ ಅಂತ ನಾನು ಹೇಳಿದೆ ಅಲ್ವಾ ಅಂತ ಹೇಳಿಬಿಟ್ಟು ಅವರ ಕೈಗೆ ಹಣವನ್ನ ಕೊಡ್ತಾ ಇದ್ದಾರೆ. ಆ ರೀತಿ ಹಣವನ್ನ ಕೊಟ್ಟುಬಿಟ್ಟು ಊರಿಗೆ ಊರಿನ ಜನಗಳಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕಲ್ವಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ಬಿಟ್ಟು ಹಬ್ಬವನ್ನ ಯಾವತ್ತೂ ಮಡಿಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ಪೂಜಾರಿ ಮಹಾಲಕ್ಷ್ಮಿ ಅಮ್ಮನಿಗೆ ಇಷ್ಟವಾದ ಮಂಗಳವಾರ ದಿನವೇ ಹಬ್ಬವನ್ನ ಇಟ್ಕೊಂಡಿದೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಅಲ್ಲಿಗೆ ಸೀನನ್ನ ಕಟ್ ಮಾಡಿದ್ರೆ ಮಂಗಳವಾರದ ದಿನ ಹಬ್ಬವನ್ನ ಮಾಡೋದನ್ನ ತೋರಿಸ್ತಾರೆ. ತುಂಬಾನೇ ಗ್ರ್ಯಾಂಡ್ ಆಗಿ ಹ್ಯಾಪಿಯಾಗಿ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇರ್ತಾರೆ. ಸೂಪರ್ ಆದ ಸಾಂಗು, ಡ್ಯಾನ್ಸು, ಈ ರೀತಿ ತುಂಬಾನೇ ಆಕ್ಟಿವಿಟೀಸ್ ಗಳನ್ನ ಮಾಡಿ ಹಬ್ಬನ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಅನ್ನ ಮಾಡ್ತಾರೆ. ಆಮೇಲೆ ಆ ರೀತಿ ಹಬ್ಬವನ್ನ ಮುಗಿಸಿ ಅದೇ ಮಂಗಳವಾರದ ದಿನದ ಮಧ್ಯರಾತ್ರಿಯಲ್ಲಿ ಮೊದಲು ಒಂದು ಲೇಡಿ 2 ಕೈಗಳಲ್ಲಿ ಮತ್ತೆ ತಲೆಯ ಮೇಲೆ ಬೆಂಕಿಯನ್ನ ಕಚ್ಚಿಸಿಟ್ಕೊಂಡು ಎಲ್ಲಿಯೋ ಓಡಿ ಹೋಗ್ತಿಲ್ಲಲ್ಲ, ಆ ರೀತಿ ಇವಾಗ್ಲೂ ಆ ಲೇಡಿ 2 ಕೈಗಳಲ್ಲಿ ಮತ್ತೆ ತಲೆಯ ಮೇಲೆ ಬೆಂಕಿಯನ್ನ ಕಚ್ಚಿಸಿಟ್ಕೊಂಡು ಎಲ್ಲಿಗೋ ಓಡಿ ಹೋಗ್ತಾ ಇದ್ದಾಳೆ. ಒಂದು ಕಪ್ಪು ನಾಯಿ ಅವಳ ಹಿಂದೆನೆ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ. ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗು ಯಾರೋ ಒಬ್ಬ ಹಾಲಾಕೋನು ಏನನ್ನೋ ಗಾಬರಿಯಾಗಿ ನೋಡಿಬಿಟ್ಟು ಎದುರುಕೊಂಡು ಓಡಿ ಹೋಗ್ತಾ ಇದ್ದಾನೆ. ಊರಿನವರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾನೆ. ಅದ್ರಲ್ಲಿ ಬೋಡ ಮತ್ತೆ ಒಬ್ಬ ಬ್ಲೈಂಡ್ ಇದ್ರಲ್ಲ ಅವರು ಕೂಡ ಬರ್ತಾ ಇದ್ದಾರೆ. ಆ ಬ್ಲೈಂಡ್ ಏನನ್ನ ಹೇಳ್ತಾನೆ ಅಂದ್ರೆ, ಇವಾಗ ಬರ್ದಿರೋದ್ರಲ್ಲಿ ನಿಮ್ಮ ಹೆಸರೇನಾದ್ರೂ ಇರಬಹುದಾ? ಯಾಕಂದ್ರೆ ನೀವೇ ತಾನೇ ಹೆಚ್ಚಾಗಿ ಜೊಲ್ ಬಿಟ್ಕೊಂಡು
ಕೂತ್ಕೊಂಡು ಹುಡುಗಿರ ಹಿಂದೆ ಹೋಗಿರ್ತೀರಾ, ಅದ್ರಿಂದ ನಿಮ್ಮ ಹೆಸರನ್ನ ಬರ್ದಿರಬಹುದು ಅಂತ ಕಾಮಿಡಿಯನ್ನ ಮಾಡ್ತಾ ಇರ್ತಾನೆ. ಆಮೇಲೆ ಎಲ್ಲರೂ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಏನನ್ನ ಬರ್ದಿದೆ ಅಂದ್ರೆ ಅದೇ ಒಂದು ಅಂಗಡಿಯಲ್ಲಿ ಇದ್ಲಲ್ಲ ನಾಗವೇಣಿ ಅನ್ನೋಳು, ಅವಳಿಗೂ ಮತ್ತು ಮಿಲ್ಲು ಕೃಷ್ಣ ಅನ್ನೋನಿಗೂ ಅಕ್ರಮ ಸಂಬಂಧ ಇದೆ. ಊರಿನ ಜನರು ಅದನ್ನ ದೊಡ್ಡ ಮನಸ್ಸು ಮಾಡಿ ಒಪ್ಪಿಕೊಳ್ಬೇಕು ಅಂತ ಬರ್ದಿದ್ದಾರೆ. ಆ ರೀತಿ ನೋಡ್ಬೇಕಾದ್ರೆ ಒಂದು ದೊಡ್ಡದಾದ ಮರಕ್ಕೆ ಅವರಿಬ್ರು ನೇಣು ಹಾಕೊಂಡು ಸತ್ತು ಹೋಗ್ಬಿಟ್ಟಿದ್ದಾರೆ. ಈ ರೀತಿ ಎಲ್ಲಾ ಸಾವುಗಳು ಪ್ರತಿ ಮಂಗಳವಾರನೇ ಆಗ್ತಾ ಇದೆ. ಅಲ್ಲಿಗೆ ಜಮೀನ್ದಾರರು ಮತ್ತೆ ಆ SI ಎಲ್ಲರೂ ಕೂಡ ಬರ್ತಾರೆ. ಆ SI ಏನನ್ನ ಹೇಳ್ತಾಳೆ ಅಂದ್ರೆ ಇದು ಸೂಸೈಡ್ ಅನ್ನ ಮಾಡ್ಕೊಂಡು ಸತ್ತಿರೋದಲ್ಲ, ಇದೊಂದು ಕೊಲೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಸಾಕ್ಷಿ ಅಂತ ಕೇಳ್ಬೇಕಾದ್ರೆ ಆ SI ಏನನ್ನ ಹೇಳ್ತಾಳೆ ಅಂದ್ರೆ ಇಷ್ಟು ದೊಡ್ಡ ಮರಕ್ಕೆ ಯಾವ್ದೇ ಟೇಬಲ್ ಏಣಿ ಏನು ಇಲ್ದಿರ ಇವರು ತಾವಾಗೆ ನೇಣು ಹಾಕೊಂಡು ಸಾಯೋದಿಕ್ಕೆ ಹೇಗ್ ಸಾಧ್ಯ, ಇದೊಂದು ಕೊಲೆ, ನಾನು ಇದನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವರ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡೋದಿಕ್ಕೆ ಅಂತ ತಗೊಂಡು ಹೋಗ್ತಾಳೆ. ನೆಕ್ಸ್ಟ್ ಒಂದ್ ಕಡೆ ಆ SI ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟು ಯಾರು ಈ ಕೆಲಸಗಳನ್ನೆಲ್ಲ ಮಾಡ್ತಿರ್ಬೋದು ಅಂತ ಯೋಚನೆಯನ್ನ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಊರಿನ ಜನರೆಲ್ಲ ಒಂದು ಸಭೆಯನ್ನ ಸೇರಿಬಿಟ್ಟು ಇದೇ ರೀತಿ ಆಗ್ತಿದ್ರೆ ಊರಿನಲ್ಲಿ ಇರೋರು ಎಲ್ಲರೂ ಸತ್ತು ಹೋಗ್ತಾರೆ, ಅದಕ್ಕೂ ಮುಂಚೆ ನಾವು ಏನನ್ನಾದ್ರೂ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ದೇವಸ್ಥಾನದ ಪೂಜಾರಿ ಏನನ್ನ ಹೇಳ್ತಾನೆ ಅಂತ ಅಂದ್ರೆ ಎಲ್ಲಾ ಕೊಲೆಗಳು ಪ್ರತಿ ಮಂಗಳವಾರನೇ ಆಗ್ತಾ ಇದೆ. ಅಂದ್ರೆ ಮಹಾಲಕ್ಷ್ಮಿ ಅಮ್ಮನಿಗೆ ಇಷ್ಟವಾದ ವಾರವಾದ ಮಂಗಳವಾರನೇ ಎಲ್ಲಾ ಕೊಲೆಗಳು ಆಗ್ತಾ ಇರೋದು. ಇದೆಲ್ಲ ಮಹಾಲಕ್ಷ್ಮಿ ಅಮ್ಮನದ್ದೇ ಕೆಲಸ. ಒಂದು ಹೋಮವನ್ನ ಮಾಡಿಸ್ಬಿಟ್ರೆ ಎಲ್ಲವೂ ಸರಿ ಹೋಗಬಹುದು ಅಂತ ಹೇಳ್ತಾರೆ. ಬಟ್ ಆದ್ರೆ ಊರಿನ ಜನ ಏನನ್ನ ಹೇಳ್ತಾರೆ ಅಂದ್ರೆ ನಾಳೆನೆ ಮಂಗಳವಾರ, ಅಂದ್ರೆ ನಾಳೆ ಯಾವುದೋ ಒಂದು ಜೋಡಿ ಸಾಯೋದ್ರಲ್ಲಿ ಇದೆ. ಊರಿನ ಜನರೆಲ್ಲರೂ ಒಂದು ಗುಂಪುಗಳಾಗಿ ಆ ರೀತಿ ಬರೆಯೋದು ಯಾರು, ಆ ರೀತಿ ಕೊಲೆಗಳನ್ನ ಮಾಡೋದು ಯಾರು ಅಂತ ನಾವು ಕಂಡು ಹಿಡಿಲೇಬೇಕು ಅಂತ ಹೇಳಿ ಎಲ್ಲರೂ ತಯಾರಿಯನ್ನ ಮಾಡ್ಕೊಳ್ತಾರೆ. ಎಲ್ಲರೂ ಒಂದು ಗುಂಪುಗಳಾಗಿ ಆ ರೀತಿ ಬರೆಯೋದು ಯಾರು ಅಂತ ತಿಳ್ಕೊಳ್ಳೋದಿಕ್ಕಾಗಿ ಹುಡುಕ್ತಾ ಇರ್ತಾರೆ. ಈ ರೀತಿ ಗುರ್ಜಾ ಕೂಡ ಒಂದು ತಂಡವನ್ನ ಕಟ್ಕೊಂಡು ಹುಡುಕ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಮುಖವನ್ನೆಲ್ಲ ಕವರ್ ಮಾಡ್ಕೊಂಡು ಮುಖಕ್ಕೆಲ್ಲ ಮಸಿಯನ್ನ ಬಳ್ಕೊಂಡು ಗೋಡೆಯ ಮೇಲೆ ಬರೆಯೋದಿಕ್ಕೆ ಅಂತ ಹೋಗ್ತಾನೆ. ಅವಾಗ ಆ ಗುರುಜನ ತಂಡದವರು ಇವನನ್ನ ನೋಡಿ ಬಿಡ್ತಾರೆ. ನೋಡಿಬಿಟ್ಟು ಇವನೇನ ಈ ರೀತಿ ಬರೆಯೋದು ಅಂತ ಎಲ್ಲರೂ ಸೇರಿ ಅವನನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಅವನು ಕೂಡ ತಗ್ಲಾಕೊಂಡ್ಬಿಟ್ನಲ್ಲ ಅಂತ ಹೇಳಿ ಓಡೋದಿಕ್ಕೆ ಶುರುವನ್ನ ಮಾಡ್ತಾನೆ. ಹೇಗಾದ್ರೂ ಮಾಡಿ ಇವರಿಂದ ತಪ್ಪಿಸ್ಕೊಳ್ಬೇಕು ಅಂತ ನೀರಿಗೆಲ್ಲ ಬಿದ್ದು ಸ್ವಿಮ್ಮಿಂಗ್ ಅನ್ನೆಲ್ಲ ಮಾಡ್ತಾನೆ. ಆದ್ರೂ ಕೊನೆಯಲ್ಲಿ ತಗ್ಲಾಕೊಂಡ್ ಬಿಡ್ತಾ ಇದ್ದಾನೆ. ಅವನು ಯಾರಿರ್ಬೋದು ಅಂತ ಅವನ ಮುಖಕ್ಕೆ ಕಟ್ಟಿರೋ ಪಟ್ಟಿಯನ್ನ ತೆಗೆದು ನೋಡ್ಬೇಕಾದ್ರೆ ಅವನು ಬೇರೆ ಯಾರು ಇದ್ದಿಲ್ಲ, ಅವನು ವಾಸುವಿನ ಫ್ರೆಂಡ್ ಆಗಿ ಇರ್ತಾ ಇದ್ದಾನೆ. ಇವನು ಏನಕ್ಕಾಗಿ ಹೀಗೆ ಮಾಡಿದಾನೆ ಅಂದ್ರೆ ಗುರುಜಾ ಇದಾನಲ್ಲ ಅವನಿಗೆ ಒಬ್ಬಳು ತಂಗಿ ಇರ್ತಾ ಇದ್ದಾಳೆ, ಅವಳನ್ನ ಇವನು ಪ್ರೀತಿಸ್ತಾ ಇದ್ದಾನೆ. ಈ ರೀತಿ ಗೋಡೆ ಮೇಲೆ ಅಕ್ರಮ ಸಂಬಂಧ ಇದೆ ಅಂತ ಬರೆದು ಬಿಟ್ರೆ ಊರಿನವರೆಲ್ಲ ಸೇರಿ ಇವನಿಗೆ ಮದುವೆಯನ್ನ ಮಾಡಿ ಕೊಟ್ಬಿಡ್ತಾರೆ ಅಂತ ಈ ರೀತಿ ಮಾಡೋದಿಕ್ಕೆ ಹೋಗಿದ್ದಾನೆ. ನೆಕ್ಸ್ಟ್ ಅದೇ ಸಮಯಕ್ಕೆ ಈ ಊರಿನಲ್ಲಿ ಒಬ್ರು ಡಾಕ್ಟರ್ ಇದ್ರಲ್ವಾ, ಆ ಡಾಕ್ಟರ್ ಒಂದು ಬಸ್ಸಿನಿಂದ ಇಳಿತಾ ಇದ್ದಾರೆ. ಇಳಿದು ಬಿಟ್ಟು ಹಾಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಅಳೋ ಶಬ್ದ ಕೇಳಿ ಬರ್ತಾ ಇದೆ. ಏನಿರಬಹುದು ಅಂತ ಹೋಗಿ ಒಂದು ಬಾವಿ ಹತ್ರ ನೋಡಿದ್ರೆ ಯಾವ್ದೋ ಒಂದು ಹೆಣ್ಣು ಅಳ್ತಾ ಕುಳಿತುಕೊಂಡಿದೆ. ಯಾರದು ಅಂತ ಡಾಕ್ಟರ್ ಕೂಡ ನೋಡ್ಬೇಕಾದ್ರೆ ಶೈಲು ಅಂತ ಹೇಳ್ತಾರೆ. ಈ ಶೈಲು ಯಾರು ಅಂತ ಅಂದ್ರೆ ಕಥೆಯ ಆರಂಭದಲ್ಲಿ ಒಂದು ಪುಟ್ಟ ಹುಡುಗಿಯನ್ನ ತೋರಿಸಿ ಶೈಲು ಅಂತ ಹೇಳಿದೆ ನಾನು, ನಿಮಗೆ ನೆನಪಿದೆಯಾ? ಅದೇ ಹುಡುಗಿ ಇವಾಗ ದೆವ್ವವಾಗಿ ಇಲ್ಲಿ ಕುಳಿತುಕೊಂಡಿರೋದು. ಈ ಶೈಲು ಹೇಗೆ ಸತ್ ಹೋದ್ಲು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಇವಾಗ ತೋರಿಸ್ತಾ ಇದ್ದಾರೆ. ಆ ಫ್ಲಾಶ್ ಬ್ಯಾಕ್ ನಲ್ಲಿ ಶೈಲು ಪುಟ್ಟ ಹುಡುಗಿಯಾಗಿ ಇದ್ಲು ಅಲ್ವಾ, ಇವಾಗ ಅವಳು ತುಂಬಾನೇ ಚೆನ್ನಾಗಿ ಬೆಳೆದು ದೊಡ್ಡವಳಾಗಿ ಬಿಟ್ಟಿದ್ದಾಳೆ. ಅದು ಅಲ್ಲದೆ ಪಕ್ಕದ ಮನೆಯಲ್ಲಿ ಇರೋನು ಅವಳನ್ನ ಜೋಲ್ ಬಿಟ್ಕೊಂಡು ನೋಡ್ತಾ ಇರ್ತಾನೆ. ಶೈಲು ಇವಾಗ ಕಾಲೇಜಿಗೆ ಹೋಗ್ತಾ ಇರ್ತಾಳೆ. ಆ ರೀತಿ ಕಾಲೇಜಿಗೆ ಹೋಗ್ತಾ ಇರ್ಬೇಕಾದ್ರೆ ಆ ಕಾಲೇಜಿಗೆ ಹೊಸ ಲೆಕ್ಚರರು ಬಂದಿರ್ತಾ ಇದ್ದಾರೆ. ಅವರು ಇಂಗ್ಲಿಷ್ ಅನ್ನ ಟೀಚ್ ಮಾಡೋದಿಕ್ಕೆ ಬಂದಿರ್ತಾರೆ. ಹಾಗೆ ಅವರು ತುಂಬಾನೇ ಡೀಸೆಂಟ್ ಆಗಿ ಇರ್ತಾ ಇದ್ದಾರೆ. ಆ ರೀತಿ ಇದ್ಬಿಟ್ಟು ಒಂದು ಹಂತದಲ್ಲಿ ನಮ್ಮ ಶೈಲುವಿನ ಮೇಲೆ ಅವರಿಗೆ ಲವ್ ಆಗಿ ಬಿಡ್ತಾ ಇದೆ. ಈ ರೀತಿ ದಿನಗಳು ಕಳೆದ ನಂತರ ನಮ್ಮ ಶೈಲುವಿಗೂ ಕೂಡ ಆ ಇಂಗ್ಲಿಷ್ ಲೆಕ್ಚರರ್ ಇಷ್ಟ ಆಗಿ ಬಿಡ್ತಾ ಇದ್ದಾರೆ. ದಿನಗಳು ಕಳೆದ ಹಾಗೆ ಇವರಿಬ್ಬರ ಮಧ್ಯ ಒಂದು ರಿಲೇಶನ್ಶಿಪ್ ಬಾಂಡಿಂಗ್ ಆಗ್ತಾ ಇದೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಜೋರಾದ ಮಳೆ ಬರ್ತಾ ಇದೆ. ಅವತ್ತು ಈ ಇಂಗ್ಲಿಷ್ ಲೆಕ್ಚರ್ ಇದಾರಲ್ಲ ಅವರ ಬರ್ಡೇ ಬೇರೆ ಇರುತ್ತೆ. ಅದರಿಂದ ಶೈಲು ಏನನ್ನ ಮಾಡ್ತಾಳೆ ಅಂದ್ರೆ ಪಾಯಸವನ್ನ ಮಾಡಿಕೊಂಡು ಅವರಿಗಾಗಿ ಗಿಫ್ಟ್ ಅನ್ನ ಮಾಡ್ಬೇಕು ಅಂತ ಅವರ ಮನೆಗೇನೆ ಬಂದು ಕೊಡ್ತಾಳೆ. ಆ ರೀತಿ ಇರ್ಬೇಕಾದ್ರೆ ತುಂಬಾನೇ ಮಳೆ ಬರ್ತಿರೋದ್ರಿಂದ ನೀನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗುವಂತ ಒಂದು ಟೇಬಲ್ ಮೇಲೆ ಅವಳನ್ನ ಕೂರಿಸಿಬಿಟ್ಟು ಶೇಕ್ಸ್ಪಿಯರ್ ಅವರು ಬರ್ದಿರೋ ತುಂಬಾನೇ ಲವ್ ಸ್ಟೋರಿಗಳ ಕಥೆಗಳನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಕಥೆಗಳನ್ನ ಹೇಳ್ಕೊಂಡೆ ರೊಮ್ಯಾನ್ಸ್ ಅನ್ನ ಮಾಡ್ಬೇಕು ಅಂತ ಮುಂದೆ ಹೋಗ್ತಾನೆ ಆ ಇಂಗ್ಲಿಷ್ ಲೆಕ್ಚರರ್. ಅದಕ್ಕೆ ಶೈಲು ಅವನನ್ನ ತಳ್ಳಿಬಿಟ್ಟು ಕೆಳಗಡೆ ಓಡಿ ಬಂದ್ಬಿಡ್ತಾಳೆ. ಆ ರೀತಿ ಕೆಳಗಡೆ ಬಂದು ಸ್ವಲ್ಪ ಹೊತ್ತು ಯೋಚನೆಯನ್ನ ಮಾಡಿಬಿಟ್ಟು ಮತ್ತೆ ಅಲ್ಲಿಗೆನೆ ಹೋಗ್ತಾ ಇದ್ದಾಳೆ. ಆ ರೀತಿ ಮುಂದುವರೆದು ಅವರಿಬ್ಬರು ಮಿಸ್ಬಿಹೇವ್ ಅನ್ನ ಮಾಡಿ ಬಿಡ್ತಾ ಇದ್ದಾರೆ, ಮಿಸ್ಟೇಕ್ ಅನ್ನ ಮಾಡಿ ಬಿಡ್ತಾ ಇದ್ದಾರೆ. ಅದಾದ್ಮೇಲೆ ಇದೇ ರೀತಿ ಡೇಟಿಂಗ್ ಗಳನ್ನ ಮಾಡ್ಕೊಂಡು ಜಾಲಿಯಾಗಿ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ರೊಮ್ಯಾನ್ಸ್ ಅನ್ನ ಮಾಡ್ಕೊಂಡು ತುಂಬಾನೇ ಮಿಸ್ಬಿಹೇವ್ ಅನ್ನ ಮಾಡ್ಕೊಂಡು ಇರ್ತಾರೆ. ಈ ರೀತಿ ಇರ್ಬೇಕಾದ್ರೆ ಒಂದಿನ ನಮ್ಮ ಶೈಲಿಗೆ ದೊಡ್ಡದಾದ ಟ್ವಿಸ್ಟ್ ಅನ್ನೇ ಕೊಟ್ಬಿಡ್ತಾರೆ. ಏನದು ಆ ಟ್ವಿಸ್ಟ್ ಅಂತ ನಾವು ನೋಡ್ಬೇಕಾದ್ರೆ ಆ ಇಂಗ್ಲಿಷ್ ಲೆಕ್ಚರರ್ ಇದಾರಲ್ಲ ಅವರಿಗೆ ಆಲ್ರೆಡಿ ಒಬ್ಳು ಗರ್ಲ್ ಫ್ರೆಂಡ್ ಇರ್ತಾ ಇದ್ದಾಳೆ. ಸುಮಾರು 3 ವರ್ಷದ ಹಿಂದೆಯಿಂದಾನೆ ಗರ್ಲ್ ಫ್ರೆಂಡ್ ಇರ್ತಾ ಇದ್ದಾಳೆ. ಇವಾಗ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಸ್ಟಾಫಿಗೆಲ್ಲ ನನ್ನ ಮದುವೆ ಅರೇಂಜ್ ಆಗಿಬಿಟ್ಟಿದೆ, ಇನ್ನು ಮುಂದೆ ನಾನು ಈ ಕಾಲೇಜಿನಲ್ಲಿ ಇರೋದಿಕ್ಕೆ ಆಗೋದಿಲ್ಲ, ನನಗೆ
ಟ್ರಾನ್ಸ್ಫರ್ ಬೇಕು ಅಂತ ಅಲ್ಲಿಂದ ಟ್ರಾನ್ಸ್ಫರ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿಬಿಟ್ಟು ನಮ್ಮ ಶೈಲಿಗೆ ಹೇಗಾಗಿರಬೇಡ, ದೇಹವನ್ನ ಮನಸ್ಸನ್ನ ಎರಡನ್ನೂ ಕೂಡ ಅವರಿಗೆ ಅರ್ಪಿಸಿ ಬಿಟ್ಟಿದ್ದಾಳೆ. ಇವಾಗ ಈ ರೀತಿ ಇವನು ಮೋಸವನ್ನ ಮಾಡಿಬಿಟ್ರೆ ಇವಳಿಗೆ ಹೇಗಾಗಿರ್ಬೇಡ. ಆ ರೀತಿ ತುಂಬಾನೇ ಬ್ಯಾಡ್ ಆಗಿ ಫೀಲ್ ಮಾಡ್ಕೊಂಡು ಅವನ ಮುಂದೆ ಹೋಗಿ ನಿಂತ್ಕೋಬೇಕಾದ್ರೆ ಅವನು ಏನನ್ನ ಹೇಳ್ತಾನೆ ಅಂದ್ರೆ, ಒಂದು ಪುಸ್ತಕವನ್ನ ಒಂದು ಬಾರಿಯೇ ಓದ್ಬೇಕು, ಪುನಃ ಪುನಃ ಆ ಪುಸ್ತಕವನ್ನ ಓದಿದ್ರೆ ಅದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಆದ್ರಿಂದ ನಿನ್ನನ್ನು ಕೂಡ ಒಂದು ಸಲ ಸಿಕ್ಕಿದೆ, ಆದ್ರಿಂದ ಓದಿ ಮುಗಿಸಿಬಿಟ್ಟೆ, ಮತ್ತೆ ಮತ್ತೆ ನಿನ್ನನ್ನ ಓದಿ ಮುಗಿಸೋದಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವಳನ್ನ ಅಲ್ಲಿಂದಾನೆ ತಳ್ಳಿಬಿಟ್ಟು ಹೊರಟೋಗ್ತಾ ಇದ್ದಾನೆ. ಸೊ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡಿಬಿಟ್ಟು ಅಲ್ಲಿಂದ ಸಮಾಧಾನವನ್ನ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಬಂದು ಅವರ ಅಜ್ಜಿಯನ್ನ ಎದ್ದೋಳ್ಸ್ಬೇಕಾದ್ರೆ ಅವರ ಅಜ್ಜಿ ಎದ್ದೋಳ್ತಾನೆ ಇಲ್ಲ, ಅವರು ತೀರಿ ಹೋಗಿ ಬಿಟ್ಟಿದ್ದಾರೆ. ಈ ಪರಿಸ್ಥಿತಿಯನ್ನ ಊಹಿಸ್ಕೊಂಡ್ರೆ ಹೇಗಿರಬೇಡ, ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಆಗಿದೆ ನಮ್ಮ ಹೀರೋಯಿನಿಗೆ. ಒಂದು ಕಡೆ ನಂಬಿಕೆ ಇಟ್ಟವನು ಮೋಸವನ್ನ ಮಾಡಿಬಿಟ್ಟ, ಇನ್ನೊಂದು ಕಡೆ ಇವಳ ಜೊತೆಯಲ್ಲಿ ಇದ್ದದ್ದು ಇವಳ ಅಜ್ಜಿ ಮಾತ್ರ. ಇವಾಗ ಅವರು ಕೂಡ ಇವಳನ್ನ ಬಿಟ್ಟು ಹೊರಟೋಗಿದ್ದಾರೆ. ಶೈಲುವಿನ ತಂದೆ ಇದಾರಲ್ಲ, ಅವರು ಅಲ್ಲಿಗೆ ಬಂದ್ಬಿಟ್ಟು ಇವಾಗ್ಲೂ ಏನನ್ನ ಹೇಳ್ತಾರೆ ಅಂದ್ರೆ, ನಿನ್ನ ಹೆಸರಲ್ಲಿ ಇರೋ 3 ಎಕರೆ ಜಮೀನನ್ನ ನನಗೆ ಬರೆದು ಕೊಡು ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಅವರ ತಾಯಿ ಸತ್ತಿದ್ರು ಕೂಡ ಇವರಿಗೆ ಆಸ್ತಿಯದ್ದೇ ಚಿಂತೆಯಾಗಿ ಬಿಟ್ಟಿದೆ. ಅದಕ್ಕೆ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ, ಆ ಆಸ್ತಿ ಪೇಪರ್ ಗಳನ್ನೆಲ್ಲ ತಂದು ಬಿಟ್ಟು ಅವರ ಮುಖದ ಮೇಲೆನೆ ಎಸ್ದು ಬಿಟ್ಟು, ನೀನು ಒಬ್ಬ ತಂದೆನ ಇಲ್ಲಿಂದ ಹೊರಟು ಹೋಗುವಂತ ಚೆನ್ನಾಗಿ ಬೈದು ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತಾ ಇದ್ದಾಳೆ. ಎಲ್ಲರನ್ನು ಕಳ್ಕೊಂಡು ನಮ್ಮ ಹೀರೋಯಿನ್ ಅವಳ ಲೈಫ್ ತುಂಬಾನೇ ಸ್ಪಾಯ್ಲ್ ಆಗಿ ಬಿಟ್ಟಿದೆ. ಅವಳ ಲೈಫ್ ನರಕದ ರೀತಿನೇ ಆಗ್ಬಿಟ್ಟಿದೆ. ಪ್ರತಿದಿನ ನರಳಿ ಬದುಕ್ತಾ ಇದ್ದಾಳೆ. ಆ ಇಂಗ್ಲಿಷ್ ಲೆಕ್ಚರರ್ ಇದ್ದನಲ್ಲ, ಅವನನ್ನೇ ಯೋಚಿಸಿಕೊಂಡು ಅವನ ಬಗ್ಗೆನೆ ತುಂಬಾನೇ ಚಿಂತೆಗಳನ್ನ ಮಾಡ್ಕೊಂಡು ಇರ್ತಾ ಇದ್ದಾಳೆ. ಹೀಗೆ ಎಲ್ಲವನ್ನು ಯೋಚನೆಯನ್ನ ಮಾಡ್ಕೊಂಡು ಒಂದ್ ಕಡೆ ಕುಳಿತಿರ್ಬೇಕಾದ್ರೆ ಇವರ ಏರಿಯಾದಲ್ಲೇ ಇರೋ ಒಬ್ಬ ಇವಳನ್ನ ನೋಡ್ಕೊಂಡು ಯಾವಾಗ್ಲೂ ಜೊಲ್ ಬಿಟ್ಕೊಂಡು ಇರ್ತಾ ಇದ್ದ ಅಂತ ಹೇಳಿದ್ನಲ್ಲ, ಅವನು ಬರ್ತಾ ಇದ್ದಾನೆ. ಅವನನ್ನ ಇವಳು ನೋಡಿಬಿಟ್ಟು ಆ ಇಂಗ್ಲಿಷ್ ಲೆಕ್ಚರರೇ ಬಂದುಬಿಟ್ಟ ಅಂತ ಅವನ ರೀತಿ ಇಮ್ಯಾಜಿನ್ ಅನ್ನ ಮಾಡ್ಕೊಳ್ತಾ ಇದ್ದಾಳೆ. ಆ ರೀತಿ ಇಮ್ಯಾಜಿನ್ ಮಾಡ್ಕೊಂಡು ಅವನ ಜೊತೆ ಕೂಡ ಮಿಸ್ಬಿಹೇವ್ ಅನ್ನ ಮಾಡ್ಬಿಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಇವಳು ಕೆಲಸ ಮಾಡೋ ಓನರ್ ಜೊತೆಗೂ ಕೂಡ ಮಿಸ್ಬಿಹೇವ್ ಅನ್ನ ಮಾಡ್ಬಿಡ್ತಾ ಇದ್ದಾಳೆ. ಈ ರೀತಿ ಮಿಸ್ಬಿಹೇವ್ ಅನ್ನ ಮಾಡ್ಬೇಕಾದ್ರೆ ಅವಳಿಗೆ ಸಮಥಿಂಗ್ ವಿಚಿತ್ರವಾಗಿ ಏನೋ ಫೀಲ್ ಆಗುತ್ತೆ. ನೆಕ್ಸ್ಟ್ ಅವಳು ಬಸ್ಸಿನಲ್ಲಿ ಎಲ್ಲಿಗೋ ಟ್ರಾವೆಲ್ ಅನ್ನ ಮಾಡ್ತಾ ಇರ್ತಾಳೆ. ಆ ರೀತಿ ಟ್ರಾವೆಲ್ ಅನ್ನ ಮಾಡ್ಬೇಕಾದ್ರೆ ಕೆಲವು ಹುಡುಗರು ಅವಳ ಬಾಡಿಯನ್ನ ಟಚ್ ಮಾಡ್ತಾ ಇದ್ದಾರೆ. ಅದರಿಂದ ಅವಳಿಗೆ ಮತ್ತೆ ಸಮಥಿಂಗ್ ಏನೋ ಫೀಲ್ ಆಗ್ತಾ ಇದೆ. ಅದಕ್ಕೆ ಏನನ್ನ ಮಾಡ್ತಾಳೆ ಅಂದ್ರೆ, ಅವಳ ಕೈಯಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಕಟ್ಟಿಟ್ಟಿದ್ದಾಳೆ. ಆ ರಬ್ಬರ್ ಬ್ಯಾಂಡ್ ಅನ್ನ ಯೂಸ್ ಮಾಡಿಬಿಟ್ಟು ಪೆಟ್ ಗಳನ್ನ ಮಾಡ್ಕೊಳ್ತಾ ಇದ್ದಾಳೆ. ಅದರಿಂದ ಅವಳಿಗೆ ಆಗ್ತಿರೋ ಸಮಥಿಂಗ್ ಫೀಲ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಅವಳು ಕೆಲಸ ಮಾಡೋ ಜಾಗಕ್ಕೆ ಬರ್ತಾಳೆ. ಅಲ್ಲಿಗೆ ಬಂದು ಅವಳ ಪಾಡಿಗೆ ಅವಳು ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಅದೇ ಒಂದ್ಸಲ ಆ ಕೆಲಸದ ಓನರ್ ಜೊತೆನೂ ಕೂಡ ಇವಳು ಮಿಸ್ಬಿಹೇವ್ ಅನ್ನ ಮಾಡಿದ್ಲಲ್ಲ, ಆದ್ರಿಂದ ಅವನು ಬೇರೆ ಯಾರನ್ನ ಕರ್ಕೊಂಡ್ ಬಂದಿದ್ದಾನೆ ಇವಳ ಜೊತೆ ಮಿಸ್ಬಿಹೇವ್ ಅನ್ನ ಮಾಡೋದಿಕ್ಕೆ ಅಂತ. ಅದಕ್ಕೆ ನಮ್ಮ ಹೀರೋಯಿನ್ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಅವನು ಏನನ್ನ ಮಾಡ್ತಾನೆ ಅಂದ್ರೆ, ನಮ್ಮ ಹತ್ರ ಇಂದ ಇವಳು 10,000 ಹಣವನ್ನ ಕದ್ದು ಬಿಟ್ಟಿದ್ದಾಳೆ ಅಂತ ಸುಳ್ಳನ್ನ ಹೇಳಿ ಅವಳನ್ನ ಹೊಡೆದು ಅಲ್ಲಿಂದ ಆಚೆ ಆಗ್ಬಿಡ್ತಾ ಇದ್ದಾನೆ. ಇದ್ದಿದ್ದು ಒಂದು ಕೆಲ್ಸಾನು ಹೋಯ್ತು, ಎಲ್ಲವೂ ನನ್ನಿಂದ ಹಾಳಾಗಿ ಹೋಯ್ತು ಅಂತ ಹೇಳಿ ಸಾಯೋದಿಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಭಯ ಪಟ್ಕೊಂಡು ಸಾಯೋದಿಕ್ಕೆ ಹೆದರ್ಕೊಂಡು ಹಿಂದೆ ಬಂದ್ಬಿಡ್ತಾಳೆ. ನೆಕ್ಸ್ಟ್ ಅವರ ಏರಿಯಾದಲ್ಲಿ ಒಬ್ಬ ಜೋಲ್ ಬಿಟ್ಕೊಂಡು ಇರ್ತಾ ಇದ್ನಲ್ಲ, ಅವನನ್ನ ಕರೆಸ್ತಾಳೆ. ಅವನನ್ನ ಕರೆಸಿ ತುಂಬಾನೇ ಚಡಿಯಡ್ಗಳನ್ನ ತಿಂತಾಳೆ. ಆ ರೀತಿ ಚಡಿಯಡ್ಗಳನ್ನ ತಿನ್ಬಿಟ್ಟು ತುಂಬಾನೇ ಬ್ಯಾಡ್ ಆಗಿ ಫೀಲ್ ಮಾಡ್ಕೊಂಡು ಸ್ಯಾಡ್ ಆಗಿ ಕೆಳಗಡೆ ಬಿದ್ದಿರ್ಬೇಕಾದ್ರೆ ತುಂಬಾನೇ ಕಲರ್ಫುಲ್ ಆದ ಬಟರ್ಫ್ಲೈಗಳು ಅಲ್ಲಿಗೆ ಬಂದಿವೆ. ಅವಳ ಸುತ್ತ ಹಾರಾಡ್ತಾ ಇದೆ ಬಟರ್ಫ್ಲೈಗಳು. ಹೀಗೇನೆ ಇವಳು ತುಂಬಾ ಜನರ ಜೊತೆ ಮಿಸ್ಬಿಹೇವ್ ಅನ್ನ ಮಾಡ್ತಾನೆ ಹೋಗ್ತಾಳೆ. ರಸ್ತೆಯ ಬದಿಯಲ್ಲಿ ಇರೋ ಹುಚ್ಚರು ಕಳ್ಳರು ಯಾರನ್ನು ಕೂಡ ಬಿಡ್ತಾ ಇರೋದಿಲ್ಲ. ಎಲ್ಲರ ಜೊತೆಯಲ್ಲೂ ಇವಳು ಮಿಸ್ಬಿಹೇವ್ ಅನ್ನ ಮಾಡೋದಿಕ್ಕೆ ಅಂತ ಶುರು ಮಾಡ್ಬಿಡ್ತಾಳೆ. ದಾರಿಯಲ್ಲಿ ಇವಳು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಅಡ್ಗೆ ಮಾಡ್ಕೊಂಡು ರೋಡಿನ ಬದಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರೋ ಜನರು, ಆ ಹುಡುಗರ ಗ್ರೂಪೇ ಇವಳನ್ನ ಅಟ್ಯಾಕ್ ಮಾಡ್ತಾ ಇದೆ. ತುಂಬಾ ಜನರುಗಳೇ ಇವಳನ್ನ ಯೂಸ್ ಮಾಡಿ ಬಿಡ್ತಾ ಇದ್ದಾರೆ. ಕೆಲವು ಬಾರಿ ಇವಳ ಕೈಯಲ್ಲಿ ಹಾಕೊಂಡಿರೋ ರಬ್ಬರ್ ಬ್ಯಾಂಡ್ ಅನ್ನ ಯೂಸ್ ಮಾಡಿ ಕಂಟ್ರೋಲ್ ಆಗ್ತಾಳೆ. ಟೋಟಲ್ ಆಗಿ ಶೈಲುವಿನ ಜೀವನ ಸ್ಪಾಯಿಲ್ ಆಗಿ ಬಿಟ್ಟಿದೆ. ನೆಕ್ಸ್ಟ್ ಸೀನ್ ಅಲ್ಲಿ ಏನನ್ನ ತೋರಿಸ್ತಾರೆ ಅಂದ್ರೆ, ಶೈಲು ಒಂದು ಹೊಸ ಸೀರೆಯನ್ನ ತೆಗೆದು ಅದನ್ನ ಉಟ್ಕೊಂಡು ರೆಡಿ ಆಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಇವಳು ಪ್ರಾಸ್ಟಿಟ್ಯೂಷನ್ ರೀತಿ ಇರ್ತಾ ಇರೋದು ಊರಿನ ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ. ಅದರಿಂದ ಅವರು ಆ ಪ್ರಕಾಶ್ ಬಾಬು ಇದಾನಲ್ಲ, ಆ ಊರಿನ ಯಜಮಾನ, ಅವನ ಹತ್ರ ಬಂದು ಎಲ್ಲ ವಿಷಯಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಅದರಿಂದ ಪ್ರಕಾಶ್ ಬಾಬು ಏನನ್ನ ಆರ್ಡರ್ ಮಾಡ್ತಾನೆ ಅಂದ್ರೆ, ಅವಳನ್ನ ಈಗಿಂದೀಗ್ಲೇ ಇಲ್ಲಿಗೆ ಕರ್ಕೊಂಡ್ ಬನ್ನಿ ಅಂತ ಆರ್ಡರ್ ಅನ್ನ ಪಾಸ್ ಮಾಡ್ತಾನೆ. ಅದೇ ರೀತಿ ಜನಗಳು ಕೂಡ ಅವಳ ಮನೆಗೆನೆ ಹೋಗಿ ಅವಳ ಜುಟ್ಟನ್ನ ಹಿಡ್ಕೊಂಡು ಎಳ್ಕೊಂಡು ಬರ್ತಾರೆ. ನೆಕ್ಸ್ಟ್ ಆ ಪ್ರಕಾಶ್ ಬಾಬು ಏನನ್ನ ಹೇಳ್ತಾನೆ ಅಂದ್ರೆ, ಹೆಣ್ಣು ಕುಲಕ್ಕೆ ಎಂಜಿಲಾಗಿ ಬಿಟ್ಟಿಯಲ್ಲೇ, ನಿನ್ನಂತೆ ಅವಳು ಇರಬೇಕಾದದ್ದು ಈ ಊರಿನ ಮಧ್ಯದಲ್ಲಿ ಅಲ್ಲ, ಊರಿನ ಆಚೆ ಇರ್ಬೇಕು ನೀನು ಅಂತ ಅವಳನ್ನ ಹೊಡೆದು ಆ ಊರಿನಿಂದಾನೇ ಹೊರಗೆ ಹಾಕೋದಿಕ್ಕೆ ಆರ್ಡರ್ ಅನ್ನ ಪಾಸ್ ಮಾಡಿ ಬಿಡ್ತಾ ಇದ್ದಾನೆ. ಅದರಿಂದ ಊರಿನ ಜನರು ಏನನ್ನ ಮಾಡ್ತಾರೆ ಅಂದ್ರೆ, ಕೈಗೆ ಸಿಕ್ಕಿದ ಕಲ್ಲುಗಳು ಇಟ್ಟಿಗೆಗಳು ಏನೆಲ್ಲ ಸಿಗುತ್ತೋ ಎಲ್ಲವನ್ನು ಯೂಸ್ ಮಾಡಿ ಅವಳಿಗೆ ಹೊಡಿತಾ ಇದ್ದಾರೆ. ಶೈಲು ಎಷ್ಟೇ ಕೇಳ್ಕೊಂಡ್ರು, ಕೈ ಮುಗಿದು ಬೇಡ್ಕೊಂಡ್ರು, ಅವಳ ಮಾತನ್ನ ಯಾರು ಕೇಳ್ತಾನೆ ಇಲ್ಲ. ಈ ಸೀನ್ ಅನ್ನ ನಾವು ಕಲ್ಪಿಸ್ಕೊಳ್ಳೋದಿಕ್ಕೂ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಹೀನಾಯವಾಗಿ ಅಷ್ಟೊಂದು ಕಠೋರವಾಗಿ ಇರ್ತಾ ಇದೆ ಈ ಸೀನು. ಹಾಗೆ ಅವಳನ್ನ ಹೊಡೆದು ಅಲ್ಲಿಂದ ಎಳ್ಕೊಂಡು ಹೋಗ್ಬೇಕಾದ್ರೆ ಆ ಫೋಟೋಗ್ರಾಫರ್ ವಾಸು
ಬಾಸು ಇವಳ ಮೇಲೆ ಕ್ರಶ್ ಅನ್ನ ಇಟ್ಕೊಂಡಿದ್ನಲ್ಲ ಅವನು ಅಲ್ಲಿಗೆ ಬರ್ತಾ ಇದ್ದಾನೆ. ಅವನು ಅದನ್ನ ನೋಡಿಬಿಟ್ಟು ಫೀಲ್ ಮಾಡ್ತಾ ಇದ್ದಾನೆ. ಅವನ ಕೈಯಲ್ಲೂ ಏನನ್ನು ಮಾಡೋದಿಕ್ಕೆ ಆಗ್ತಾ ಇಲ್ಲ. ಈ ರೀತಿ ಇರ್ಬೇಕಾದ್ರೆ ಕರುಳು ಕಿತ್ತು ಬರೋ ರೀತಿಯಲ್ಲಿ ಅವಳನ್ನ ಹೊಡೆದು ಆ ಊರಿನಿಂದಾನೇ ಹೊರಗಡೆ ಆಗ್ಬಿಡ್ತಾ ಇದ್ದಾರೆ. ಅದ್ರ ನೆಕ್ಸ್ಟ್ ಡೇನೆ ಅವಮಾನಗಳನ್ನ ತಡೆಯೋದಿಕ್ಕೆ ಆಗದೆ ಶೈಲು ಒಂದು ಬಾವಿಗೆ ಬಿದ್ದು ಸೂಸೈಡ್ ಅನ್ನ ಮಾಡ್ಕೊಂಡ್ ಬಿಡ್ತಾಳೆ. ಇದಿಷ್ಟು ಶೈಲು ಹೇಗೆ ಸತ್ಲು ಅಂತ ಒಂದು ಬ್ಯಾಕ್ ಸ್ಟೋರಿ ಆಗಿ ಇರ್ತಾ ಇದೆ. ಅದೇ ಆ ಡಾಕ್ಟರು ಬಾವಿಯ ಹತ್ರ ಬಂದು ನಿಂತ್ಕೊಂಡು ಶೈಲುವಿನ ದೆವ್ವವನ್ನ ನೋಡಿದ್ನಲ್ಲ, ಶೈಲು ಹೇಗೆ ಸತ್ತು ಹೋದ್ಲು ಅಂತ ಇಲ್ಲಿವರೆಗೂ ಆ ಸ್ಟೋರಿಯನ್ನ ಹೇಳಿದ್ದಾರೆ. ನೆಕ್ಸ್ಟ್ ಸೀನ್ ಅನ್ನ ಕಟ್ ಮಾಡಿದ್ರೆ ಪ್ರೆಸೆಂಟ್ ನಲ್ಲಿ ಗೋಡೆಯ ಮೇಲೆ ಆ ರೀತಿ ಬರೆದ್ರೆ ಗುರುಜನ ತಂಗಿಯನ್ನ ಊರಿನವರು ನನಗೇನೆ ಕೊಟ್ಟಿ ಮದ್ವೆ ಮಾಡ್ತಾರೆ ಅಂತ ಬರೆಯೋದಿಕ್ಕೆ ಹೋಗಿ ತಗ್ಲಾಕೊಂಡಿದ್ನಲ್ಲ, ಅವನನ್ನ ಪೊಲೀಸ್ನವರು ಎನ್ಕ್ವೈರಿ ಮಾಡಿ ಇವನು ಆ ಕೊಲೆಗಳನ್ನ ಮಾಡ್ತಿಲ್ಲ ಅಂತ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಇವತ್ತು ಕೂಡ ಮಂಗಳವಾರ ಆಗಿಬಿಟ್ಟಿದೆ. ಆದ್ರಿಂದ ಯಾರು ಈ ಕೊಲೆಗಳನ್ನ ಮಾಡ್ತಾ ಇರೋದು, ಯಾರು ಗೋಡೆಗಳ ಮೇಲೆ ಆ ರೀತಿ ಬರಿತಾ ಇರೋದು, ಇವತ್ತು ಅವನನ್ನ ಬಿಡೋ ಹಾಗೇನೆ ಇಲ್ಲ. ಅವನು ಯಾರೇ ಆಗಿದ್ರು ಇವತ್ತು ಅವನನ್ನ ಹಿಡಿಲೇಬೇಕು ಅಂತ ಎಲ್ಲರೂ ಕೂಡ ತಯಾರಿಯನ್ನ ಮಾಡ್ಕೊಂಡು ಸಿದ್ಧವಾಗ್ತಾರೆ. ಈ ಬಾರಿ ಅವನನ್ನ ಕಂಡು ಹಿಡಿಲೇಬೇಕು ಅಂತ ಇನ್ಸ್ಪೆಕ್ಟರ್ SI ಇದಾರಲ್ಲ ಅವರು ಕೂಡ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಆ ಊರಿನ ಯಜಮಾನ ಆಗಿರೋ ಆ ಪ್ರತಾಪ್ ಬಾಬು ಇದಾರಲ್ಲ ಅವರು ಕೂಡ ಈ ಸಲ ಕಂಡುಹಿಡಿಯೋದಿಕ್ಕೆ ಅಂತ ಬಂದಿದ್ದಾರೆ. ಇವಾಗ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ ನೋಡಿ. ಆ ಗುರುಜನ ಕಡೆಯವನೊಬ್ಬ ಹೀಗೆ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎರಡು ಕೈಗಳಲ್ಲಿ ಮತ್ತೆ ತಲೆಯ ಮೇಲೆ ಬೆಂಕಿಯನ್ನ ಕಚ್ಚಿಸಿಟ್ಕೊಂಡು ಎಲ್ಲಿಯೋ ಓಡಿ ಹೋಗ್ತಾ ಇದ್ಲು ನೋಡಿ. ಸ್ಟಾರ್ಟಿಂಗ್ ಇಂದಾನು ಅವಳನ್ನ ನೋಡಿಬಿಟ್ಟು ತುಂಬಾನೇ ಗಾಬರಿಯಾಗಿ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಆ ರೂಪವನ್ನ ಅವನು ನೋಡಿಬಿಟ್ಟು ಆ ಗುರುಜನ ಹತ್ತಿರ ಓಡಿ ಹೋಗಿ ಇದನ್ನೆಲ್ಲ ಮಾಡ್ತಿರೋದು ಮಹಾಲಕ್ಷ್ಮಿ ಅಮ್ಮನವರೇ ಅಂತ ಹೇಳೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಅವನು ನಂಬೋದಿಲ್ಲ. ಈ ಕಡೆ ಆ ದೇವಸ್ಥಾನದ ಪೂಜಾರಿಯನ್ನ ತೋರಿಸ್ತಾರೆ. ಅವನು ಆ ಲೇಡಿಯ ಹತ್ತಿರ ನಿಂತ್ಕೊಂಡು ಏನನ್ನ ಹೇಳ್ತಾನೆ ಅಂದ್ರೆ, ಹಿಂದಿನ ಕಾಲದಿಂದಲೂ ಆ ಮಹಾಲಕ್ಷ್ಮಿ ಅಮ್ಮನಿಗೆ ಪ್ರಿಯವಾದ ಮಂಗಳವಾರದ ದಿನ ವ್ರತವನ್ನು ಮಾಡಿ ಮಧ್ಯರಾತ್ರಿಯಲ್ಲಿ ಯಾರಿಗೂ ಗೊತ್ತಾಗದಂತೆ ಅಗ್ನಿಕೊಂಡವನ್ನು ಹೊತ್ತು ಊರಿನ ಆಚೆ ಹೋಗಿ ಅಲ್ಲಿ ಇರೋ ಕೆರೆಗೆ ಅದನ್ನ ಹಾಕ್ತಾ ಬಂದಿದೀವಿ. ಇದು ನಾವು ಹಿಂದಿನ ಕಾಲದಿಂದಲೂ ಮಾಡ್ಕೊಂಡ್ ಬರ್ತಾ ಇರೋ ಪದ್ಧತಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಷ್ಟು ದಿನ ಬೆಂಕಿಯನ್ನ ಕಚ್ಚಿಸಿಟ್ಕೊಂಡು ಮಿಸ್ಟರಿಯಸ್ ಆಗಿ ಓಡಾಡ್ತಾ ಇದ್ದು ಇದೇ ಲೇಡಿ ಆಗಿರ್ತಾ ಇದ್ದಾಳೆ. ಇನ್ನೊಂದ್ ಕಡೆ ಗುರುಜನ ಕಡೆಯವರೆಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಊರಾಚೆ ಗೋಡೆ ಮೇಲೆ ಯಾವನೋ ಬರೀತಿದಾನಂತೆ ಕಂಡ್ರೋ ಅಂತ ಯಾರೊಬ್ಬ ಕೂಗಿ ಹೇಳ್ತಾನೆ. ಅದನ್ನ ಗುರುಜನ ತಂಡದವರೆಲ್ಲರೂ ಕೇಳಿಸ್ಕೊಂಡ್ಬಿಟ್ಟು ಇವತ್ತು ಅವನನ್ನ ಬಿಡ್ಲೇಬಾರ್ದು, ಹೇಗಾದ್ರೂ ಮಾಡಿ ಹಿಡಿಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಓಡಿ ಹೋಗ್ತಾರೆ ಅವನನ್ನ ಹಿಡಿಯೋದಿಕ್ಕೆ ಅಂತ. ಆ ರೀತಿ ಎಲ್ಲರೂ ಓಡಿ ಬಂದು ನೋಡಿದ್ರೆ ಆಲ್ರೆಡಿ ಗೋಡೆ ಮೇಲೆ ಏನನ್ನೋ ಬರ್ದಿದ್ದಾರೆ. ಏನದು ಅಂತ ನಾವು ನೋಡ್ಬೇಕಾದ್ರೆ HIV ಕಾಯಿಲೆಗೆ ಮದ್ದು ಅನ್ನೋದಿಲ್ಲ, ನಿವಾರಣೆ ಮಾತ್ರ ಇರೋದು ಅಂತ ಸಿಲ್ಲಿ ವಿಷಯಗಳನ್ನ ಬರ್ದಿದ್ದಾರೆ. ಅವುಗಳನ್ನೆಲ್ಲ ಓದಿ ನೋಡ್ಬಿಟ್ಟು ಗುರುಜ ಅಲ್ಲಿಗೆ ಮೊದಲು ಬಂದಿದ್ನಲ್ಲ ಅವನ ಕೆನ್ನೆಗೆ ಹೊಡೆದು ಇದಕ್ಕೆ ವಿಧೇಯನ ಕಲಿಬೇಕು ಅಂತ ಹೇಳೋದು, ಓದೋದಿಕ್ಕೆ ಬರೋದಿಲ್ಲ ಅಂದ್ರೆ ಸುಮ್ನೆ ಕರೆದು ನಮ್ಮ ಸಮಯವನ್ನೆಲ್ಲ ಹಾಳು ಮಾಡಿಬಿಟ್ಟಿಯಲ್ಲ ಅಂತ ಬೈತಾ ಇದ್ದಾನೆ. ಆ ರೀತಿ ಒದೆ ತಿಂದವನು ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ, ಯಾರೋ ಕೂಗಿದ್ದು ಕೇಳಿ ನಾನು ಇಲ್ಲಿಗೆ ಬಂದಿದ್ದು, ನಾನು ನಿಮ್ಮನ್ನ ಕರೀಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಗುರುಜ ಸ್ವಲ್ಪ ಹೊತ್ತು ಯೋಚನೆಯನ್ನ ಮಾಡಿಬಿಟ್ಟು ಯಾರೋ ಪ್ಲಾನ್ ಅನ್ನ ಮಾಡಿಬಿಟ್ಟೆ ನಮ್ಮನ್ನೆಲ್ಲ ಇಲ್ಲಿಗೆ ಕರ್ತಿದ್ದಾರೆ. ಅಂದ್ರೆ ಊರಿನೊಳಗಡೆ ಇವಾಗ ಏನೋ ನಡೆಯೋದಿದೆ, ಆದ್ರಿಂದ ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊರಡೋದಿಕ್ಕೆ ಶುರುವನ್ನ ಮಾಡ್ತಾರೆ. ಇವಾಗ ಒಂದು ದೊಡ್ಡ ಟ್ವಿಸ್ಟ್ ಅನ್ನೇ ರಿವೀಲ್ ಮಾಡ್ತಾರೆ ನೋಡಿ. ಆ ಟ್ವಿಸ್ಟ್ ಏನು ಅಂದ್ರೆ, ಇಷ್ಟು ದಿನ ಗೋಡೆಗಳ ಮೇಲೆ ಆ ರೀತಿ ಬರಿತಾ ಇದ್ದದ್ದು ಯಾರು ಅಂತ ತೋರಿಸ್ತಾರೆ. ನಾವು ಕೂಡ ಆ ರೀತಿ ಬರಿತಾ ಇರ್ತಾ ಇದ್ದಿದ್ದು ಯಾರು ಅಂತ ಅನ್ಕೋಬೇಕಾದ್ರೆ ಅವನು ಬೇರೆ ಯಾರು ಇದ್ದಿಲ್ಲ, ಆ ಊರಿನಲ್ಲಿ ಒಬ್ಬ ಡಾಕ್ಟರ್ ಇರ್ತಾ ಇದ್ದಾನೆ ಅಲ್ವಾ. ಆ ಡಾಕ್ಟರೇ ಈ ರೀತಿ ಗೋಡೆಗಳ ಮೇಲೆ ಬರಿತಾ ಇರೋದು. ಇವಾಗ್ಲೂ ಕೂಡ ಆ ರೀತಿ ಗೋಡೆಯ ಮೇಲೆ ಬರೆಯೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅದನ್ನ ಸರಿಯಾದ ಸಮಯಕ್ಕೆ ನಮ್ಮ ಮೂವಿಯ SI ಇದ್ದಾಳೆ ಅಲ್ವಾ, ಲೇಡಿ ಟೈಗರ್ ರೀತಿ, ಅವಳು ಇವನನ್ನ ಕಂಡು ಹಿಡಿದು ಬಿಟ್ಟಿದ್ದಾಳೆ. ಬಾವಿಯ ಹತ್ತಿರ ದೆವ್ವವನ್ನು ನೋಡಿದೆ ಅಂತ ಊರಿನವರಿಗೆಲ್ಲ ತುಂಬಾನೇ ಚೆನ್ನಾಗಿ ಯಾಮಾರಿಸಿದ್ಯಾ, ಆದ್ರೆ ನಿನ್ನ ಕಟ್ಟುಕತೆಗಳನ್ನ ನಾನು ನಂಬೋದಿಲ್ಲ, ಅದಕ್ಕಾಗಿನೇ ನಿನ್ನ ಮೇಲೆ ಒಂದು ಕಣ್ಣನ್ನ ಇಟ್ಟು ನಿನ್ನನ್ನ ಹುಡುಕಿಕೊಂಡು ಬಂದಿರೋದು ಅಂತ ಆ SI ಹೇಳ್ಬೇಕಾದ್ರೆ ಅಚ್ಚುಚ್ಚು ತಗ್ಲಾಕೊಂಡ್ ಬಿಟ್ನಲ್ಲ, ಇನ್ನು ನನ್ ಕತೆ ಮುಗಿದು ಹೋಗ್ಬಿಡುತ್ತೆ ಅಂತ ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾನೆ. ನಮ್ಮ ಲೇಡಿ SI ಏನು ಸುಮ್ನೆನಾ, ಅವಳು ಅವನನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಬಿಡೋದೇ ಇಲ್ಲ. ಅವನನ್ನ ಹಿಡಿಯೋದಿಕ್ಕೆ ಅಂತ ಟ್ರೈ ಮಾಡ್ಬೇಕಾದ್ರೆ ಇಬ್ಬರು ಫೈಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಫೈಟ್ ನಡೀತಿರ್ಬೇಕಾದ್ರೆ SI ಅವನನ್ನ ಹೊಡೆದು ಬಿಟ್ಟು ಕೆಳಗಡೆ ಬೀಳಿಸ್ಬಿಡ್ತಾ ಇದ್ದಾಳೆ. ಅದೇ ಚಾನ್ಸ್ ಅನ್ನ ಡಾಕ್ಟರ್ ಯೂಸ್ ಮಾಡಿಕೊಂಡು ಅವನ ಬ್ಯಾಗ್ ಅಲ್ಲಿ ಇರೋ ಅನ್ಕಾನ್ಶಿಯಸ್ ಆಗೋ ಇಂಜೆಕ್ಷನ್ ಅಂದ್ರೆ ಮತ್ತು ಬರೋ ಇಂಜೆಕ್ಷನ್ ಅನ್ನ ಎತ್ಕೊಂಡು SI ಗೆ ಚುಚ್ಚಿ ಬಿಡ್ತಾ ಇದ್ದಾನೆ. ಅಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಿನಲ್ಲಿ ಆ SI ಕಾನ್ಶಿಯಸ್ ಗೆ ಬರ್ತಾ ಇದ್ದಾಳೆ. ಅವಳನ್ನ ಒಂದು ಕಂಬಕ್ಕೆ ಕಟ್ಟಿ ಇಟ್ಟಿದ್ದಾನೆ. ನೆಕ್ಸ್ಟ್ SI ಎಚ್ಚರಿಯಾಗಿ ಬಿಟ್ಟು ಏನನ್ನ ಹೇಳ್ತಾಳೆ ಅಂದ್ರೆ, ಏನಕ್ಕಾಗಿ ನೀನು ಇದನ್ನೆಲ್ಲ ಮಾಡ್ತಾ ಇದ್ಯಾ, ಯಾರಿಗಾಗಿ ಮಾಡ್ತಾ ಇದ್ಯಾ, ಯಾವಾಗ ಇದನ್ನೆಲ್ಲ ನಿಲ್ಲಿಸ್ತೀಯಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಆ ಡಾಕ್ಟರ್ ಏನನ್ನ ಹೇಳ್ತಾನೆ ಅಂದ್ರೆ, ಶೈಲಿಗೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ SI ಏನನ್ನ ಹೇಳ್ತಾಳೆ ಅಂದ್ರೆ, ಓಹೋ ನೀನು ಇಟ್ಕೊಟ್ಟಿದ್ದಲ್ಲ ಆ ಶೈಲಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀಯಾ, ನೀನು ದೆವ್ವ ಕಾಣಿಸ್ತು ಅಂತ ಊರಿನವರಿಗೆಲ್ಲ ಹೇಳ್ದಾಗ ನಿನ್ನ ಬಗ್ಗೆ ನಾನು ಊರಿನಲ್ಲಿ ವಿಚಾರಿಸಿದೆ. ಅವಾಗ ನೀನು ಆ ಶೈಲುವನ್ನ ಇಟ್ಕೊಂಡಿದ್ದೆ ಅನ್ನೋ ವಿಷಯ ನನಗೆ ತಿಳಿದು ಬಂತು. ಆ ಶೈಲು ಅವಮಾನವನ್ನ ತಡೆದೆ ಸತ್ತು ಹೋಗಿರೋದಕ್ಕೋಸ್ಕರ ನೀನು ಇವರನ್ನೆಲ್ಲ ಕೊಲ್ತಾ ಇದೀಯಾ ಅಂತ ಕ್ವಶನ್ ಅನ್ನ ಮಾಡ್ತಾಳೆ. ಅದಕ್ಕೆ ಆ ಡಾಕ್ಟರ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಊರಿನವರಿಗೆಲ್ಲ ಗೊತ್ತಿರೋ ಶೈಲುನೇ ಬೇರೆ, ಒಬ್ಬ ಡಾಕ್ಟರ್
ಡಾಕ್ಟರ್ ಆಗಿ ನನಗೆ ಗೊತ್ತಿರೋ ಶೈಲುನೇ ಬೇರೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟಕ್ಕೂ ಅವಳು ನನಗೆ ಯಾವ ಸ್ಥಿತಿಯಲ್ಲಿ ಸಿಕ್ಕಿದ್ಲು ಅಂತ ನಿನಗೆ ಗೊತ್ತಾ? ಅವಳನ್ನ ತುಂಬಾ ಜನ ಮಿಸ್ಯೂಸ್ ಅನ್ನ ಮಾಡಿ ಒಂದು ರಸ್ತೆಯ ಬದಿಯಲ್ಲಿ ಬಿಸಾಡಿದ್ರು. ಅವಳ ಜೀವನ ಸಂಪೂರ್ಣವಾಗಿ ನರಕದ ರೀತಿಯಾಗಿ ಬಿಟ್ಟಿತ್ತು. ಒಬ್ಬ ಡಾಕ್ಟರ್ ಆಗಿ ಇರ್ತಾ ಇರೋ ನಾನು ಅವಳನ್ನ ಆ ರೀತಿ ರಸ್ತೆಯ ಬದಿಯಲ್ಲಿ ಬಿಟ್ಟು ಹೋಗೋದಿಕ್ಕೆ ಹೇಗಾಗುತ್ತೆ? ಅವಳನ್ನ ತಂದೆಯ ಸ್ಥಾನದಲ್ಲಿ ನಿಂತು ಅವಳಿಗೆ ಟ್ರೀಟ್ಮೆಂಟ್ ಅನ್ನ ನೀಡಿದೀನಿ. ಮತ್ತೆ ಅವಳಿಗೆ ಯಾವ ನೆನಪುಗಳು ಬರಬಾರ್ದು ಅಂತ ಕಣ್ಣ ರೆಪ್ಪೆಯ ಹಾಗೆ ಅವಳನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೆ. ಆದ್ರೂ ಕೂಡ ಅವಳಿಗೆ ಒಂಟಿತನ ಅನ್ನೋದು ಕಾಡ್ತಾನೆ ಇತ್ತು. ಕೆಲವು ಅನ್ಯೂಶುವಲ್ ಆಗಿ ಇರೋ ಫೀಲಿಂಗ್ಸ್ ಗಳು ಬರ್ತಾನೆ ಇತ್ತು. ಆದ್ರಿಂದ ನಿನ್ನಲ್ಲಿ ಏನ್ ಚೇಂಜಸ್ ಆಗಿ ಇರ್ತಾ ಇದೆ, ಯಾವ ರೀತಿಯ ಫೀಲಿಂಗ್ಸ್ ಗಳು ನಿನ್ನಲ್ಲಿ ಇರ್ತಾ ಇದೆ ಅಂತ ವಿಚಾರಣೆಯನ್ನ ಮಾಡಿದಾಗ ಯಾವುದೋ ಒಂದು ಸಮಸ್ಯೆ ಇರ್ತಾ ಇದೆ ಅಂತ ಅವಳ ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡ್ ಬಂದು ಸಿಟಿಯ ಹಾಸ್ಪಿಟಲ್ ನಲ್ಲಿ ರಿಪೋರ್ಟ್ ಅನ್ನ ತೆಗೆಸಿರ್ತಾರೆ. ಆ ರಿಪೋರ್ಟ್ ಅನ್ನ ಒಬ್ರು ಸೀನಿಯರ್ ಡಾಕ್ಟರ್ ನೋಡಿಬಿಟ್ಟು ಏನನ್ನ ಹೇಳ್ತಾರೆ ಅಂದ್ರೆ, ಇವಳಿಗಾಗಿ ನಾನು ತುಂಬಾ ಟೆಸ್ಟ್ ಗಳನ್ನ ಮಾಡಿಸಿ ನೋಡಿದೆ, ಆದ್ರೆ ಇವಳಿಗೆ ಇರ್ತಾ ಇರೋದು ಯಾವುದೋ ಒಂದು ಸಾಮಾನ್ಯವಾದ ಕಾಯಿಲೆ ಅಲ್ಲ. ಇವಳಿಗೆ ಇರ್ತಾ ಇರೋದು ಇವಳ ಇನ್ವಾಲ್ವ್ಮೆಂಟ್ ಇಲ್ದೇನೆ ಮಿಸ್ಬಿಹೇವ್ ಅನ್ನ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತ ಕಾಯಿಲೆ ಇರ್ತಾ ಇದೆ. ನಾರ್ಮಲ್ ಆಗಿ ಹುಡುಗಿರಿಗೆ ರಿಲೀಸ್ ಆಗೋ ಹಾರ್ಮೋನಿಗಿಂತ 10 ಟೈಮ್ಸ್ ಹೆಚ್ಚಾಗಿನೇ ರಿಲೀಸ್ ಆಗ್ತಾ ಇದೆ. ಮಾನಸಿಕ ಒತ್ತಡ, ಒಂಟಿತನ, ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾವ ಕಾರಣಕ್ಕೆ ಬೇಕಾದ್ರೂ ಈ ರೀತಿ ಆಗಬಹುದು. ಪ್ರಾಪರ್ ಆದ ರೀಸನ್ ಇರ್ತಾ ಇಲ್ಲ ಈ ಕಾಯಿಲೆಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟು ದಿನ ನಮ್ಮ ಹೀರೋಯಿನ್ ಶೈಲು ಅವಳ ಇನ್ವಾಲ್ವ್ಮೆಂಟ್ ಇಲ್ದೇನೆ ಈ ರೀತಿ ಮಿಸ್ಬಿಹೇವ್ ಅನ್ನ ಮಾಡ್ತಾ ಬಂದಿರ್ತಾಳೆ. ಅಷ್ಟೇ ಅಲ್ಲದೆ ಇವರು ಹೇಳೋ ಪ್ರಕಾರ ಅವರ ಸುತ್ತಮುತ್ತ ಏನು ನಡೀತಿದೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಆದ್ರೆ ಸದ್ಯಕ್ಕೆ ಅವರ ದೇಹ ಏನನ್ನ ಬಯಸ್ತಿದ್ಯೋ ಅದನ್ನ ಮಾತ್ರ ಮಾಡ್ಬೇಕು ಅಂತ ಅನಿಸುತ್ತೆ. ಅದರಿಂದ ಆಚೆ ಬಂದಾಗ ಅವರಿಗೆ ನರಕದ ರೀತಿ ಫೀಲ್ ಆಗುತ್ತೆ. ಅದರಿಂದ ಕೆಲವರು ಮಾನಸಿಕವಾಗಿ ನೊಂದ್ಕೊಂಡು ಸಾವನ್ನ ಸ್ವೀಕಾರ ಮಾಡ್ಕೊಂಡ್ ಬಿಡ್ತಾರೆ. ಅದರಿಂದ ಇವರನ್ನ ಯಾವ್ದೇ ಟ್ರೀಟ್ಮೆಂಟ್ ಇಂದ ಸರಿ ಮಾಡೋದಿಕ್ಕೆ ಆಗೋದಿಲ್ಲ. ಮಾನಸಿಕವಾಗಿ ಕುಗ್ಗಿರೋರ್ನ ಮಾನಸಿಕವಾಗೇನೆ ಅವರನ್ನ ಮೇಲೆ ತರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಡಾಕ್ಟರು SI ಹತ್ರ ಏನನ್ನ ಹೇಳ್ತಾರೆ ಅಂದ್ರೆ, ನಾನು ಎಷ್ಟು ಪ್ರಯತ್ನವನ್ನ ಪಟ್ರು ಕೂಡ ಅವಳನ್ನ ಆ ನೋವಿನಿಂದ ಹೊರಗಡೆ ತರೋದಿಕ್ಕೆ ಆಗ್ತಿರ್ಲಿಲ್ಲ. ಯಾವಾಗಲೂ ಒಂಟಿತನವನ್ನ ಕಾಡ್ತಾನೆ ಇತ್ತು ಅವಳಿಗೆ. ಆ ಸಂದರ್ಭದಲ್ಲಿ ಅವಳನ್ನ ಆ ನೋವಿನಿಂದ ಹೊರಗಡೆ ತರಬೇಕು ಅಂತಾನೆ ಒಬ್ಬ ಬಂದ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೊಡ್ತಾರೆ ನೋಡಿ ಸರಿಯಾದ ಮತ್ತೊಂದು ಟ್ವಿಸ್ಟ್ ಅನ್ನ. ಅವನು ಇವಾಗ ಎಲ್ಲಿ ಇರ್ತಾ ಇದ್ದಾನೆ ಅಂದ್ರೆ, ಆ ಫೋಟೋಗ್ರಾಫರ್ ಕೂಡ ಈ ರೀತಿ ಗೋಡೆಗಳ ಮೇಲೆ ಬರಿತಾ ಇರೋದು ಯಾರು ಅಂತ ಹುಡಿಕೊಂಡು ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಕ್ರೀಪಿ ಸೌಂಡ್ ಗಳನ್ನ ಮಾಡಿಬಿಟ್ಟು ಅವನನ್ನ ಡೈವರ್ಟ್ ಮಾಡಿ ಅವನ ಜೊತೆ ಫೈಟ್ ಅನ್ನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಅವನ ಮುಖಕ್ಕೆ ಮಹಾಲಕ್ಷ್ಮಿಯ ಮುಖವಾಡವನ್ನ ಕೂಡ ಹಾಕೊಂಡಿದ್ದಾನೆ. ನೆಕ್ಸ್ಟ್ ಶೈಲುವಿನ ಮೇಲೆ ಕ್ರಶ್ ಅನ್ನ ಮಡಿಕೊಂಡಿದ್ನಲ್ಲ ಆ ಫೋಟೋಗ್ರಾಫರ್ ವಾಸು, ಅವನ ಜೊತೆ ಇವನು ಫೈಟ್ ಅನ್ನ ಮಾಡ್ತಾ ಇದ್ದಾನೆ. ಇವರಿಬ್ಬರ ನಡುವೆ ಒಂದು ಮಾಸಾದ ಫೈಟ್ ನಡೆಯುತ್ತೆ. ಆ ಫೈಟಿನಲ್ಲಿ ವಾಸು ಏನನ್ನ ಮಾಡ್ತಾನೆ ಅಂದ್ರೆ, ಒಂದು ಚಾಕುವನ್ನ ತಗೊಂಡು ಈ ಮುಖವಾಡವನ್ನ ಹಾಕೊಂಡು ಬಂದಿದ್ನಲ್ಲ ಅವನಿಗೆ ಚುಚ್ಚಿ ಬಿಡ್ತಾ ಇದ್ದಾನೆ. ಇವನು ಕೂಡ ಬಿಡೋ ರೀತಿ ಕಾಣ್ತಾನೆ ಇಲ್ಲ. ಒಂದು ತ್ರಿಶೂಲವನ್ನ ತಗೊಂಡು ಅವನ ಎದೆಗೆನೆ ಚುಚ್ಚಿ ಬಿಡ್ತಾ ಇದ್ದಾನೆ. ಆಗ ಆ ಫೋಟೋಗ್ರಾಫರ್ ವಾಸು ಏನನ್ನ ಹೇಳ್ತಾನೆ ಅಂದ್ರೆ, ಯಾರೋ ನೀನು ಏನಕ್ಕಾಗೋ ಇದನ್ನೆಲ್ಲ ಮಾಡ್ತಾ ಇದ್ಯಾ ಅಂತ ಕೇಳ್ತಾ ಇದ್ದಾನೆ. ಆಗ ಸೂಪರ್ ಆಗಿ ಇರ್ತಾ ಇರೋ ಒಂದು BGM ನ ಜೊತೆಗೆ ಅವನ ಮುಖಕ್ಕೆ ಹಾಕಿದ ಮಾಸ್ಕ್ ಅನ್ನ ರಿಮೂವ್ ಮಾಡ್ತಾನೆ. ನೆಕ್ಸ್ಟ್ ಡಾಕ್ಟರ್ ಸ್ಟೋರಿಯನ್ನ ಕಂಟಿನ್ಯೂ ಮಾಡ್ತಿದ್ರಲ್ಲ, ಅವರು ಇವಾಗ ಹೇಳ್ತಾರೆ, ಅದೇ ಶೈಲು ಯಾವಾಗಲೂ ಯೋಚನೆಯನ್ನ ಮಾಡ್ಕೊಂಡು ಒಂಟಿತನದಲ್ಲೇ ಕುಳಿತುಕೊಂಡಿರ್ತಾ ಇದ್ಲು ಅಲ್ವಾ. ಅವಾಗ ಇವನು ಅವಳನ್ನ ಹಿಂಬಾಲಿಸ್ಕೊಂಡು ನೋಡ್ತಾ ಇರ್ತಾನೆ. ಅದನ್ನ ಡಾಕ್ಟರ್ ಅಬ್ಸರ್ವ್ ಮಾಡಿಬಿಟ್ಟು ಅವನನ್ನ ಹಿಡಿದು ಯಾರು ನೀನು ಅಂತ ಅವನ ಬಗ್ಗೆ ವಿಚಾರಣೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಶೈಲು ಹತ್ರ ಬಂದ್ಬಿಟ್ಟು ಏನನ್ನ ಹೇಳ್ತಾರೆ ಅಂದ್ರೆ, ಯಾರಿಗೋಸ್ಕರ ನಾನು ಬದುಕಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ಯಾ, ಆದ್ರೆ ನೀನೇ ಸರ್ವಸ್ವ ಅಂತ ತಿಳ್ಕೊಂಡಿರೋ ಒಂದು ಜೀವ ನಿನಗಾಗಿ ಕಾಯ್ತಾ ಇದೆ ನೋಡಮ್ಮ ಅಂತ ಅವನನ್ನ ಕರ್ಕೊಂಡ್ ಬಂದು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಆ ವ್ಯಕ್ತಿ ಏನನ್ನ ಮಾಡ್ತಾನೆ ಅಂದ್ರೆ, ಅವನ ಜೇಬಿಂದ ಒಂದು ಚಿಪ್ ಅನ್ನ ತೆಗೆದು ಕಾಡಿಗೆಯನ್ನ ಕೊಡ್ತಾ ಇದ್ದಾನೆ. ಆ ರೀತಿ ಕೊಟ್ಬಿಟ್ಟು ನೀನು ಕಾಡಿಗೆಯನ್ನ ಹಾಕೊಂಡ್ರೆ ತುಂಬಾ ಸುಂದರವಾಗಿ ಕಾಣಿಸ್ತೀಯ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇವನು ಬೇರೆ ಯಾರು ಇದ್ದಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಶೈಲುವ ಜೊತೆಯಾಗಿ ಇದ್ದ ರವಿ ಆಗಿರ್ತಾ ಇದ್ದಾನೆ. ಆದ್ರೆ ಈ ಮೂವಿಯಲ್ಲಿ ನಮಗೆ ತೋರಿಸೋ ಪ್ರಕಾರ ಅವರ ಮನೆಗೆ ಬೆಂಕಿ ಕಚ್ಕೊಂಡು ಇವನು ಮತ್ತೆ ಇವನ ತಂದೆ ಸತ್ತು ಹೋದ್ರು ಅಂತ. ಆದ್ರೆ ಇವಾಗ ಅಲ್ಲಿ ನಡೆದ ಸತ್ಯವನ್ನ ಮತ್ತೆ ಒಂದು ಟ್ವಿಸ್ಟ್ ಆಗಿ ಹೇಳ್ತಾರೆ ನೋಡಿ. ಅದೇ ಅವತ್ತು ಶೈಲು ಮತ್ತೆ ರವಿ ಅವರಿಬ್ರು ದೇವಸ್ಥಾನದಲ್ಲಿ ಮಾತಾಡ್ಕೊಂಡು ಇರ್ಬೇಕಾದ್ರೆ ಆ ಸಮಯಕ್ಕೆ ರವಿ ಅವರ ತಂದೆ ಅಲ್ಲಿಗೆ ಬಂದು ಅವನನ್ನ ಹೊಡೆದು ಅಲ್ಲಿಂದ ಕಳಿಸ್ಬಿಡ್ತಾರೆ. ಆ ನಂತರ ಶೈಲುಗೆ ನಾಳೆ ನೀನು ನಮ್ಮ ಮನೆಗೆ ಬಾಮ ಅಂತ ಕರೆದಿರ್ತಾರೆ ಅಲ್ವಾ, ಆದ್ರಿಂದ ಶೈಲು ಕೂಡ ಅಲ್ಲಿಗೆ ಹೋಗಿರ್ತಾಳೆ. ಆ ರೀತಿ ಶೈಲು ಹೋಗಿರ್ಬೇಕಾದ್ರೆ ರವಿ ಅವರ ತಂದೆ ಏನನ್ನ ಮಾಡ್ತಾರೆ ಅಂದ್ರೆ, ಚಿಕ್ಕ ಹುಡುಗಿ ಅಂತ ನೋಡಿದಿರಾ ಅವಳ ಜೊತೆ ಮಿಸ್ಬಿಹೇವ್ ಅನ್ನ ಮಾಡೋದಿಕ್ಕೆ ಅಂತ ಟ್ರೈ ಮಾಡಿರ್ತಾರೆ. ಅದನ್ನ ಈ ರವಿ ಅಬ್ಸರ್ವ್ ಅನ್ನ ಮಾಡಿರ್ತಾನೆ. ಮಾಡಿಬಿಟ್ಟು ಅವತ್ತು ನೈಟ್ ಏನನ್ನ ಮಾಡ್ತಾನೆ ಅಂದ್ರೆ, ಒಂದು ವಸ್ತುವನ್ನ ಯೂಸ್ ಮಾಡಿಬಿಟ್ಟು ಅವರ ತಂದೆಯ ತಲೆಯನ್ನೇ ಚಚ್ಚಿ ಬಿಡ್ತಾನೆ. ಆ ರೀತಿ ಚಚ್ಚಿ ಬಿಟ್ಟು ಇಡೀ ಮನೆಗೆನೆ ಬೆಂಕಿಯನ್ನ ಕಚ್ಚಿಸಿಟ್ಬಿಟ್ಟು ಅವನು ಆಚೆಗೆ ಓಡಿ ಹೋಗ್ಬಿಡ್ತಾನೆ. ಈ ವಿಷಯ ಊರಿನವರಿಗೆ ಗೊತ್ತಾದ್ರೆ ನನ್ನ ಕತೆ ಮುಗಿದು ಹೋಗ್ಬಿಡುತ್ತೆ ಅಂತ ಆ ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನಕ್ಕೆ ಬಂದು ಕುಳಿತುಕೊಂಡಿರ್ತಾನೆ. ಆವಾಗ ಗಾಳಿಯಿಂದ ಯಾವುದೇ ಒಂದು ಮುಖವಾಡ ಹಾರಿ ಅವನ ಹತ್ರ ಬರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಇಷ್ಟು ದಿನವಾಗಿ ಎಲ್ಲರನ್ನು ಕೊಲೆಯನ್ನ ಮಾಡ್ತಾ ಬಂದಿರ್ತಾನೆ. ಅಂದ್ರೆ ಇಷ್ಟು ದಿನವಾಗಿ ಎಲ್ಲಾ ಕೊಲೆಗಳನ್ನು ಇವನೇ ಮಾಡಿರ್ತಾನೆ. ಹಾಗೆ ಗೋಡೆ ಮೇಲೆ ಆ ಡಾಕ್ಟರ್ ಬರಿತಾ ಇದ್ದಿರ್ತಾನೆ. ನೆಕ್ಸ್ಟ್ ಅವನು ಏನನ್ನ ಹೇಳ್ತಾನೆ ಅಂದ್ರೆ, ನನ್ನ ತಂದೆ ಮಾಡಿದ ತಪ್ಪಿಗಾಗಿ ನಾನು ಇಷ್ಟು ದಿನ ನಿನಗೆ ಮುಖವನ್ನು ಕೂಡ ತೋರ್ಸೋದಿಕ್ಕೆ ಆಗ್ದಿರ ಇದ್ದೆ, ಆದ್ರೆ ಇನ್ ಮುಂದೆ ನಾನು ಆ ರೀತಿ ಇರೋದಿಲ್ಲ. ಈಗಲೂ ಕೂಡ ನಾನು ನಿನ್ನನ್ನ ಮದ್ವೆ
ಮದ್ವೆ ಆಗೋದಿಕ್ಕೆ ಬಯಸ್ತೀನಿ, ಈಗ್ಲೂ ಕೂಡ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಶೈಲು ಏನನ್ನ ಹೇಳ್ತಾಳೆ ಅಂದ್ರೆ, ನಾನು ಪೂರ್ತಿಯಾಗಿ ಮಲಿನ ಆಗ್ಬಿಟ್ಟಿದೀನಿ, ನಾನು ಪವಿತ್ರಳಾಗಿ ಉಳಿದಿಲ್ಲ ನೀನು ಮದ್ವೆ ಆಗೋದಿಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ರವಿ ಏನನ್ನ ಹೇಳ್ತಾನೆ ಅಂದ್ರೆ, ನಾನು ನಿನ್ನ ಮನಸ್ಸನ್ನ ಪ್ರೀತಿಸಿದ್ದು ನೀನು ಮನಸ್ಸಿನಿಂದ ಇನ್ನೂ ಕೂಡ ಪವಿತ್ರಳಾಗಿ ಇರ್ತಾ ಇದೀಯ ಅಂತ ಹೇಳ್ತಾನೆ. ಅದಕ್ಕೆ ಶೈಲು ಕೂಡ ಸರಿ ಆಯ್ತು ಅಂತ ಖುಷಿಯಿಂದಾನೆ ಅವನನ್ನ ಮದ್ವೆ ಆಗೋದಿಕ್ಕೆ ಒಪ್ಕೊಳ್ತಾಳೆ. ನೆಕ್ಸ್ಟ್ ಡಾಕ್ಟರ್ ಏನನ್ನ ಹೇಳ್ತಾನೆ ಅಂದ್ರೆ, ನಾಳೆನೆ ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನದಲ್ಲಿ ನಿಮ್ಮಿಬ್ಬರ ಮದ್ವೆಯನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರವಿಯನ್ನ ಕರ್ಕೊಂಡು ಸಿಟಿಗೆ ಹೋಗಿ ಕೆಲವು ವಸ್ತುಗಳನ್ನ ತರಬೇಕು ಅಂತ ಹೇಳ್ಬಿಟ್ಟು ರವಿಯನ್ನ ಕರ್ಕೊಂಡು ಸಿಟಿಗೆ ಹೋಗ್ತಾನೆ. ಆ ಟೈಮಿನಲ್ಲೇ ಆ ಊರಿನವರು ಎಲ್ಲರೂ ಸೇರಿಬಿಟ್ಟು ವಿಜೇಂದ್ರ ಬಾಬುಗೆ ಎಲ್ಲ ವಿಷಯವನ್ನು ತಿಳಿಸಿಬಿಟ್ಟು ಅವಳನ್ನ ಹೊಡೆದು ಊರಿನಿಂದಾನೇ ಆಚೆ ಹಾಕಿರ್ತಾರೆ. ಅದನ್ನ ಎಸ್ಐ ಕೇಳಿಬಿಟ್ಟು, ಅವಳು ತನ್ನಿಷ್ಟಕ್ಕೆ ತಾನೇ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರೆ ಊರಿನವರು ಯಾವ ತಪ್ಪನ್ನ ಮಾಡಿದ್ರು, ಏನಕ್ಕಾಗಿ ಅವರ ಕೊಲೆಗಳನ್ನ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಇವಾಗ ಡಾಕ್ಟರ್ ಏನನ್ನ ಹೇಳ್ತಾನೆ ಅಂದ್ರೆ, ಅವಳದು ಸಾಮಾನ್ಯವಾದ ಆತ್ಮಹತ್ಯೆಯಾಗಿ ಇರ್ತಾ ಇಲ್ಲ, ಅವಳು ತನ್ನಷ್ಟಕ್ಕೆ ತಾನೇ ಆತ್ಮಹತ್ಯೆಯನ್ನ ಮಾಡ್ಕೊಂಡಿಲ್ಲ, ಅವಳನ್ನ 6 ಜನ ಸೇರಿ ಕೊಲೆಯನ್ನ ಮಾಡಿರೋದು ಅಂತ ಹೇಳ್ತಾ ಇದ್ದಾನೆ. ಆ 6 ಜನದಲ್ಲಿ 5 ಜನರನ್ನ ಬೇಟೆಯಾಡಿ ಕೊಂದಿದೀವಿ, ಇನ್ನು ಉಳಿದಿರೋದು ಕೊನೆಯದಾಗಿ ಒಬ್ಬರೇ ಒಬ್ರು, ಅವರನ್ನು ಕೂಡ ಇವಾಗ ಮುಗಿಸಿ ಬಿಡ್ತೀನಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾನೆ. ಈ ರೀತಿ ಹೇಳ್ತಾ ಇರೋದ್ನ ಆ ಪ್ರತಾಪ್ ಬಾಬು ಇದಾನಲ್ಲ, ಅವನು ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಅವರ ಮನೆಯ ಹೊರಗಡೆನೆ ಕುಳಿತುಕೊಂಡಿದ್ದಾನೆ. ನೆಕ್ಸ್ಟ್ ಆ ಎಸ್ಐ ಏನನ್ನ ಹೇಳ್ತಾಳೆ ಅಂದ್ರೆ, ಆ 6ನೇ ವ್ಯಕ್ತಿ ಯಾರು, ಇದರಲ್ಲಿ ಶಾಮೀಲಾಗಿರೋ 6ನೇ ಆ ಅಪರಾಧಿ ಯಾರು ಅಂತ ಕೇಳ್ತಾ ಇದ್ದಾಳೆ. ಇಷ್ಟೊತ್ವರೆಗೂ ಇದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲೇ ಕುಳಿತಿದ್ನಲ್ಲ ಪ್ರತಾಪ್ ಬಾಬು, ಅಲ್ಲಿಂದ ಅವನ ಮನೆಗೆ ಹೊರಡ್ತಾನೆ ಅವನು. ಇವಾಗ ಕೊಡ್ತಾರೆ ನೋಡಿ ಒಂದು ಸರಿಯಾದ ಟ್ವಿಸ್ಟ್ ಅನ್ನ. ಪ್ರತಾಪ್ ಬಾಬು ಮನೆಗೆ ಬಂದ ನಂತರ ಅವನ ಹೆಂಡತಿ ಅವನ ಹತ್ತಿರ ಬಂದು ಬಿಟ್ಟು ಏನನ್ನ ಕೇಳ್ತಾಳೆ ಅಂದ್ರೆ, ಈ ಊರಿನ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ ಏನೋ, ಆ ರೀತಿ ಗೋಡೆಯ ಮೇಲೆ ಬರಿತಾ ಇರೋದು ಯಾರು ಅಂತ ಏನಾದ್ರೂ ಗೊತ್ತಾಯ್ತಾ ನಿಮಗೆ, ಯಾರು ಅಂತ ಸುಳಿವಾದ್ರೂ ಸಿಕ್ತಾ ಅಂತ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾಳೆ. ಅದಕ್ಕೆ ಆ ಪ್ರಕಾಶ್ ಬಾಬು ಏನನ್ನ ಮಾಡ್ತಾನೆ ಅಂದ್ರೆ, ಅವಳ ಕುತ್ತಿಗೆಯನ್ನ ಹಿಡಿದು ಗಟ್ಟಿಯಾಗಿ ದಬ್ಬುತ್ತಾ ಇದ್ದಾನೆ. ಎಲ್ಲವನ್ನು ಮಾಡಿಬಿಟ್ಟು ಏನುವೆ ಗೊತ್ತಿಲ್ಲದೆ ಇರೋ ರೀತಿ ನಾಟಕವನ್ನ ಮಾಡ್ತಿದ್ಯಾ ಅಂತ ಕುತ್ತಿಗೆಯನ್ನ ಹಿಡಿದು ಇಚ್ಚಿಕ್ತಾ ಇದ್ದಾನೆ. ಹೀಗೆ ಇರ್ಬೇಕಾದ್ರೆ ಒಂದ್ ಹಂತದಲ್ಲಿ ಪ್ರತಾಪ್ ಬಾಬುವಿನ ಹೆಂಡತಿ ಒಂದು ಚಾಕುವನ್ನ ತೆಗೆದು ಪ್ರತಾಪ್ ಬಾಬುವಿಗೆ ಚುಚ್ಚಿ ಬಿಡ್ತಾ ಇದ್ದಾಳೆ. ಇವಳು ತುಂಬಾನೇ ಒಳ್ಳೆಯವಳು ಅಲ್ವಾ, ಇವಳಿಗೆ ಯಾಕೆ ಇವನು ಈ ರೀತಿ ಟಾರ್ಚರ್ ಅನ್ನ ಮಾಡ್ತಾ ಇದ್ದಾನೆ ಅಂತ ನಾವು ಅನ್ಕೋಬೇಕಾದ್ರೆ ಮಾಸ್ ಆಗಿ ಎದ್ದು ಕುತ್ಕೊಂಡು ಅವಳು ವಿಷಯವನ್ನ ಹೇಳೋದಿಕ್ಕೆ ಶುರು ಮಾಡ್ತಾಳೆ ನೋಡಿ. ಇವಾಗ ಅವಳು ಏನನ್ನ ಹೇಳ್ತಾಳೆ ಅಂತ ಅಂದ್ರೆ, ಅದೇ ಒಂದು ದಿನ ಶೈಲು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರೆ ರಸ್ತೆಯ ಬದಿಯಲ್ಲಿ ಅಕ್ಕಪಕ್ಕದಲ್ಲಿ ಕೆಲಸವನ್ನ ಮಾಡ್ಕೊಂಡು ಇರ್ತಾ ಇರೋರು ಅಡುಗೆಯನ್ನ ಮಾಡ್ತಾ ಇದ್ರು ನೋಡಿ, ಆ ಗುಂಪೆ ಅವಳನ್ನ ಅಟ್ಯಾಕ್ ಮಾಡಿರುತ್ತೆ ಅಲ್ವಾ, ಅವರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು ಅಂತ ಒಂದು ಮನೆ ಕಡೆಗೆ ಓಡಿ ಹೋಗಿರ್ತಾಳೆ. ಆ ರೀತಿ ಓಡಿ ಹೋಗಿಬಿಟ್ಟು ಆ ಮನೆಯಿಂದ ಏನೋ ಶಬ್ದ ಬರ್ತಾ ಇದೆ ಅಂತ ತಿರುಗಿ ನೋಡಿದ್ರೆ ಆ ಪ್ರಕಾಶ್ ಬಾಬುವಿನ ಹೆಂಡತಿ ಆ ಫೋಟೋಗ್ರಾಫರ್ ವಾಸು ಇರ್ತಾ ಇದ್ದಾನೆ ಅಲ್ವಾ, ಅವನ ಜೊತೆ ಅಫೇರ್ ಅನ್ನ ಇಟ್ಕೊಂಡಿದ್ದಾಳೆ, ಅವನ ಜೊತೆ ಮಿಸ್ಬಿಹೇವ್ ಅನ್ನ ಮಾಡ್ತಾ ಇದ್ದಾಳೆ. ಇದನ್ನ ನಮ್ಮ ಹೀರೋಯಿನ್ ಶೈಲು ನೋಡಿ ಬಿಡ್ತಾಳೆ. ಈ ರೀತಿ ಇವರು ಮಿಸ್ಬಿಹೇವ್ ಅನ್ನ ಮಾಡ್ತಾ ಇರೋದನ್ನ ಶೈಲು ನೋಡಿ ಬಿಟ್ಲು ಅನ್ನೋ ವಿಷಯ ಕೂಡ ಅವರಿಗೆ ಗೊತ್ತಾಗ್ಬಿಡ್ತಾ ಇದೆ. ಅದ್ರಿಂದ 6 ಜನನು ಸೇರಿ ಒಂದು ಕಡೆ ಪ್ಲಾನ್ ಅನ್ನ ಮಾಡಿ ಜಮೀನ್ದಾರರಿಗೆ ಕೆಲವು ಸುಳ್ಳುಗಳನ್ನ ಹೇಳಿಬಿಟ್ಟು ನಂಬಿಸಿಬಿಟ್ಟು ಅವಳನ್ನ ಊರಿನಿಂದ ಹೊರಗಡೆ ಒಡೆದು ಹಾಕಿ, ಆನಂದ್ರ ಏನ್ ಮಾಡ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಅಂತ ಆ ಜಮೀನ್ದಾರನ ಹೆಂಡತಿ ಹೇಳಿರ್ತಾಳೆ. ಆದ್ರಿಂದಾನೆ ಎಲ್ಲರೂ ಸೇರಿಬಿಟ್ಟು ಪ್ಲಾನ್ ಅನ್ನ ಮಾಡಿಬಿಟ್ಟು ಜಮೀನ್ದಾರನಿಗೆ ತುಂಬಾನೇ ಸುಳ್ಳುಗಳನ್ನ ಹೇಳಿಬಿಟ್ಟು ಅವಳನ್ನ ಹೊಡೆದು ಆ ಊರಿನಿಂದ ಹೊರಗಡೆ ಹಾಕಿರ್ತಾರೆ. ಆ ರೀತಿ ಊರಿನಿಂದ ಹೊರಗಡೆ ಹಾಕಾದ್ಮೇಲೆ ಈ 6 ಜನನು ಸೇರಿಬಿಟ್ಟು, ಶೈಲು ಈ ಊರನ್ನೇ ಬಿಟ್ಟು ನಾವು ಎಲ್ಲಿಯಾದ್ರೂ ಬೇರೆ ಕಡೆಗೆ ಹೋಗ್ಬಿಡ್ತೀವಿ, ನಾನು ಯಾರ ಹತ್ರನೂ ಈ ವಿಷಯದ ಬಗ್ಗೆ ಮಾತು ಕೂಡ ಆಡೋದಿಲ್ಲ ಅಂತ ಕೈ ಮುಗಿದು ಎಷ್ಟನ್ನೇ ಕೇಳಿಕೊಂಡ್ರು ಕೂಡ ಅವರು ಕೇಳೋದಿಲ್ಲ. ಎಲ್ಲರೂ ಸೇರಿಬಿಟ್ಟು ಅವಳ ಕುತ್ತಿಗೆಗೆ ಒಂದು ಹಗ್ಗವನ್ನು ಬಿಗಿದು ಅವಳನ್ನ ಸಾಯಿಸಿ ಬಿಡ್ತಾ ಇದ್ದಾರೆ. ಆ ರೀತಿ ಅವಳನ್ನ ಸಾಯಿಸಿ ಬಿಟ್ಟು ಎಲ್ಲರೂ ಸೇರಿ ಆ ಬಾವಿ ಒಳಗಡೆಗೆನೆ ಎತ್ತಿ ಹಾಕಿಬಿಟ್ಟು ಅವಳು ಸೂಸೈಡ್ ಅನ್ನ ಮಾಡ್ಕೊಂಡ್ ಬಿಟ್ಟಿದ್ದಾಳೆ ಅಂತ ಊರು ತುಂಬಾನೇ ಒಂದು ಸುದ್ದಿಯನ್ನ ಹಬ್ಬಿಸಿ ಬಿಡ್ತಾ ಇದ್ದಾರೆ. ಈಗ ಈ ಎಲ್ಲಾ ವಿಷಯಗಳನ್ನ ಆ ಜಮೀನ್ದಾರನಿಗೆ ಅವನ ಹೆಂಡತಿ ಎಲ್ಲವನ್ನೂ ಹೇಳ್ತಾಳೆ. ಅದಕ್ಕೆ ಆ ಪ್ರಕಾಶ್ ಬಾಬು ಇದನ್ನೆಲ್ಲ ಕೇಳಿಬಿಟ್ಟು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಏನನ್ನ ಮಾಡ್ತಾನೆ ಅಂದ್ರೆ, ಅವಳ ಜುಟ್ಟನ್ನೇ ಹಿಡಿದುಕೊಂಡು ಟೆರೆಸ್ ಮೇಲಗಡೆಗೆ ಹೇಳ್ಕೊಂಡು ಹೋಗಿ ಅವಳನ್ನ ಮೇಲಿಂದ ದಬ್ಬಿ ಬಿಡ್ತಾ ಇದ್ದಾನೆ. ಆ ರೀತಿ ಮೇಲಿನಿಂದ ದಬ್ಬಿ ಬಿಟ್ಟು ನೆಕ್ಸ್ಟ್ ಏನನ್ನ ಮಾಡ್ತಾನೆ ಅಂದ್ರೆ, ಡೀಸೆಲ್ ಅನ್ನ ತಂದು ಅವಳ ಮೇಲೆ ಸುರಿತಾ ಇದ್ದಾನೆ. ಕಾಮದ ಆಸೆಗಾಗಿ ಒಂದು ಹೆಣ್ಣಿನ ಜೀವವನ್ನೇ ತೆಗೆದಿರೋ ನಿನಗೆ ಬದುಕುವ ಯಾವುದೇ ಅರ್ಹತೆ ಇಲ್ಲ ಅಂತ ಹೇಳಿ ಬೆಂಕಿಯನ್ನ ಕಚ್ಚಿಸಿಟ್ಬಿಟ್ಟು ಅವಳನ್ನ ಸುಟ್ಟಿ ಹಾಕಿ ಬಿಡ್ತಾ ಇದ್ದಾನೆ. ಅದೇ ಸಮಯಕ್ಕೆ ಡಾಕ್ಟರ್ ಅವಳನ್ನ ಹೇಗಾದ್ರೂ ಮಾಡಿ ಕೊಲ್ಬೇಕು ಅಂತ ಕಾಂಪೌಂಡ್ ಅನ್ನ ಹತ್ತಿ ಬರ್ತಾ ಇರ್ತಾನೆ. ಈ ಎಲ್ಲಾ ಘಟನೆಗಳನ್ನ ನೋಡಿಬಿಟ್ಟು ಅವನು ಹಿಂದಕ್ಕೆ ಹೊರಟೋಗ್ತಾನೆ. ಅಂದ್ರೆ ನಾವು ಇಷ್ಟು ದಿನ ಇವಳನ್ನ ಒಳ್ಳೆಯವಳು ಅಂತ ಅನ್ಕೊಂಡಿದ್ವಿ, ಆದ್ರೆ ಎಲ್ಲಾ ಕೆಟ್ಟ ಕೆಲಸಗಳನ್ನ ಇವಳೇ ಮಾಡಿರ್ತಾ ಇದ್ದಾಳೆ, ಶೈಲುವನ್ನು ಕೂಡ ಇವಳೇ ಕೊಂದಿರ್ತಾ ಇದ್ದಾಳೆ. ಅಲ್ಲಿಗೆ ಸೀನನ್ನ ಕಟ್ ಮಾಡಿದ್ರೆ ತುಂಬಾನೇ ಮಿಸ್ಟೀರಿಯಸ್ ಆಗಿ ಕೊಲೆಗಳನ್ನ ಮಾಡ್ತಾ ಇದ್ನಲ್ಲ ರವಿ, ಅವನು ತುಂಬಾನೇ ಗಾಯಗೊಂಡ್ಬಿಟ್ಟಿದ್ದಾನೆ. ಶೈಲುವನ್ನ ಒಂದು ಬಾವಿಗೆ ತಳ್ಳಿ ಅವಳನ್ನ ಆತ್ಮಹತ್ಯೆ ಅಂತ ತೋರಿಸಿದ್ರಲ್ಲ, ಅದೇ ಬಾವಿಯ ಮೇಲೆ ನಿಂತ್ಕೊಂಡು ತುಂಬಾನೇ ಫೀಲ್ ಅನ್ನ ಮಾಡ್ತಿದ್ದಾನೆ. ಚಿಕ್ಕ ವಯಸ್ಸಿನ ಎಲ್ಲ ನೆನಪುಗಳನ್ನ ನೆನಪಿಸ್ಕೊಳ್ತಾ ಇದ್ದಾನೆ. ಅವರು ಚಿಕ್ಕ ವಯಸ್ಸಿನಲ್ಲಿ ಅದೇ ಬಾವಿಯಿಂದ ಒಂದು ನಾಯಿ ಮರಿಯನ್ನ ಸೇವ್ ಮಾಡಿದ್ರಲ್ಲ, ಆ ನಾಯಿ ಈಗ ಅವನನ್ನ ತಡೆಯೋದಿಕ್ಕೆ ಅಂತ ಬರುತ್ತೆ, ಆದ್ರೂ ಕೂಡ ಅವನು ತುಂಬಾನೇ ಫೀಲ್ ಮಾಡಿಬಿಟ್ಟು ಆ ಬಾವಿ ಒಳಗಡೆಗೆ ಬಿದ್ದು ತನ್ನ ಪ್ರಾಣವನ್ನ ಬಿಟ್ಬಿಡ್ತಾ ಇದ್ದಾನೆ. ಅಲ್ಲಿಗೆ ಅವನು ಕೂಡ
ಕೂಡ ಸತ್ತು ಹೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಪ್ರತಾಪ್ ಬಾಬುವಿನ ಮನೆಯಲ್ಲಿ ಈ ರೀತಿಯಾಗಿರೋ ವಿಷಯ ಊರಿಗೆಲ್ಲ ಹಬ್ಬಿಬಿಟ್ಟು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. SI ಕೂಡ ಅಲ್ಲಿಗೆ ಬರ್ತಾಳೆ. ಅವಳು ಬಂದ್ಬಿಟ್ಟು ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಆ ಪ್ರತಾಪ್ ಬಾಬು ಏನನ್ನ ಹೇಳ್ತಾನೆ ಅಂದ್ರೆ, ಊರಿನಲ್ಲಿ ಈ ರೀತಿ ಮಿಸ್ಟರಿಯಸ್ ಆಗಿ ತುಂಬಾನೇ ಅನ್ಯೂಶುವಲ್ ಥಿಂಗ್ಗಳು ನಡೀತಾ ಇರೋದ್ರಿಂದ ಊರಿನ ಈ ಕಷ್ಟ ಪರಿಹಾರವಾಗ್ಲಿ ಅಂತ ಮಹಾಲಕ್ಷ್ಮಿ ಅಮ್ಮನಿಗೆ ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡ್ಕೊಂಡ್ ಬಿಟ್ಟಿದ್ದಾಳೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾನೆ ಆ ಪ್ರತಾಪ್ ಬಾಬು. ಆ SI ಕೂಡ ಎಲ್ಲವನ್ನೂ ಅರ್ಥ ಮಾಡ್ಕೊಂಡು ಇವರದ್ದು ಯಾರದ್ದು ತಪ್ಪಿಲ್ಲ, ತಪ್ಪು ಮಾಡಿರೋರೆಲ್ರಿಗೂ ತಕ್ಕ ಶಿಕ್ಷೆ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಅದೇ ರೀತಿ ರಿಪೋರ್ಟ್ ಅನ್ನ ಬರ್ಕೊಂಡು ಹೊರಟೋಗ್ತಾ ಇದ್ದಾಳೆ. ನೆಕ್ಸ್ಟ್ ಆ ಪ್ರಕಾಶ್ ಬಾಬುವಿಗೆ ಅವನ ಹೆಂಡತಿ ಚಾಕುವಿನಿಂದ ಚುಚ್ಚಿ ಗಾಯವನ್ನ ಮಾಡಿಬಿಟ್ಟಿದ್ಲು ಅಲ್ವಾ, ಅದರಿಂದ ಅವನನ್ನ ಟ್ರೀಟ್ಮೆಂಟ್ ಮಾಡೋದಿಕ್ಕೆ ಅಂತ ಇದೇ ಡಾಕ್ಟರ್ ಬಂದಿರ್ತಾ ಇದ್ದಾನೆ. ಅವಾಗ ಡಾಕ್ಟರ್ ಆ ಪ್ರಕಾಶ್ ಬಾಬುವಿಗೆ ಏನನ್ನ ಕೇಳ್ತಾನೆ ಅಂತ ಅಂದ್ರೆ, ಈ ರೀತಿ ನೀಚ ಕೆಲಸವನ್ನ ಮಾಡಿದ್ದು ಗೊತ್ತಿದ್ರು ಕೂಡ ಊರಿನವರ ಮುಂದೆ ಅವಳನ್ನ ದೇವತೆಯನ್ನಾಗಿ ಏನಕ್ಕಾಗಿ ಮಾಡಿದ್ಯಾ ಅಂತ ಕ್ವಶನ್ ಅನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಪ್ರಕಾಶ್ ಬಾಬು ಏನನ್ನ ಹೇಳ್ತಾನೆ ಅಂದ್ರೆ, ಊರಿನ ಜನರು ಇವಳನ್ನ ದೇವತೆ ಅಂತ ನಂಬಿದ್ದಾರೆ. ಈ ರೀತಿ ಇವಳು ಅನಾಚಾರದ ಕೆಲಸಗಳನ್ನ ಮಾಡಿರೋದು ಗೊತ್ತಾದ್ರೆ ಊರಿನಲ್ಲಿ ದೇವರ ಮೇಲೆ ಇರೋ ಭಯ ಭಕ್ತಿ ಎಲ್ಲವೂ ಹೊರಟೋಗ್ಬಿಡುತ್ತೆ. ಆದ್ರಿಂದ ಆ ರೀತಿ ಸುಳ್ಳನ್ನ ಹೇಳಿದೆ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಡಾಕ್ಟರ್ ಟ್ರೀಟ್ಮೆಂಟ್ ಅನ್ನ ಮುಗಿಸಿಬಿಟ್ಟು ಅಲ್ಲಿಂದ ಹೊರಡಬೇಕು ಅಂತ ಹೊರಡ್ತಿರ್ಬೇಕಾದ್ರೆ, ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಟ್ಟೆ, ನನ್ನ ಪ್ರಶ್ನೆಗೆ ಇವಾಗ ನೀನು ಉತ್ತರವನ್ನ ಕೊಡು ಅಂತ ಕೇಳ್ತಾ ಇದ್ದಾನೆ. ಶೈಲುವಿನ ಕೊಲೆಯಾದ ದಿನ ನೀನು ಮತ್ತೆ ಮಹಾಲಕ್ಷ್ಮಿ ಇಬ್ಬರು ಕೂಡ ಊರಿನಲ್ಲಿ ಇರಲಿಲ್ಲ. ಊರಿನಿಂದ ಆಚೆಗೆ ಸಿಟಿಗೆ ಹೋಗಿ ಏನೋ ಕೆಲವು ವಸ್ತುಗಳನ್ನ ತರೋದಿಕ್ಕೆ ಅಂತ ಹೋಗಿದ್ರಿ ಅಂತ ಹೇಳಿದ್ಯಾ SI ಜೊತೆ. ಆದ್ರೆ ಶೈಲುವಿನದ್ದು ಆತ್ಮಹತ್ಯೆ ಇಲ್ಲ, ಕೊಲೆಯೇ ಆಗಿದೆ. ಅವಳನ್ನ ಇದೇ 6 ಜನ ಕೊಂದಿದ್ದಾರೆ ಅಂತ ನಿಮಗೆ ಹೇಳಿದ ಆ 3ನೇ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದಾನೆ. ಇವಾಗ ಕೊಡ್ತಾರೆ ನೋಡಿ ಇನ್ನೊಂದು ಸರಿಯಾದ ಟ್ವಿಸ್ಟ್ ಅನ್ನ. ಆ ರೀತಿ ಎಲ್ಲಾ ವಿಷಯಗಳನ್ನ ಇವರಿಗೆ ಯಾರು ಹೇಳಿರಬಹುದು ಅಂತ ನಾವು ಕೂಡ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ, ಅವನು ಬೇರೆ ಯಾರು ಇದ್ದಿಲ್ಲ, ಒಬ್ಬ ಬೋರ್ಡನ ಜೊತೆ ಬ್ಲೈಂಡ್ ಆಗಿ ಇರ್ತಾ ಇದ್ನಲ್ವಾ ಕುರುಡ. ಅವನಿಗೆ ಕಣ್ಣು ಕಾಣಿಸೋದಿಲ್ಲ, ಕುರುಡುತನ ಇದೆ ಅಂತ ನಾವು ಕೂಡ ಅನ್ಕೋಬೇಕಾದ್ರೆ ಅದು ಆ ರೀತಿಯಾಗಿ ಇರ್ತಾ ಇಲ್ಲ, ಅವನಿಗೆ ಕಣ್ಣು ಕಾಣಿಸ್ತಾ ಇರ್ತಾ ಇದೆ. ಶೈಲುವಿನ ಕೊಲೆಯಾದ ದಿನ ಅವತ್ತು ಅಲ್ಲಿಯೇ ಆ ಬಾವಿಯ ಪಕ್ಕದಲ್ಲೇ ಕುಳಿತುಕೊಂಡು ಡ್ರಿಂಕ್ಸ್ ಅನ್ನ ಮಾಡ್ತಾ ಇರ್ತಾನೆ. ಬ್ಲೈಂಡ್ ತರ ನಾನು ನಡ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಯಾರು ಈ ರೀತಿ ಎಣ್ಣೆಯನ್ನ ಕೊಡ್ತಾರೆ, ಯಾರು ನನಗೆ ಈ ರೀತಿ ದಾನವನ್ನೆಲ್ಲ ಮಾಡ್ತಾರೆ ಅಂತ ಮಾತಾಡ್ಕೊಂಡು ಡ್ರಿಂಕ್ಸ್ ಅನ್ನ ಮಾಡ್ತಾ ಕುಳಿತಿರ್ತಾನೆ. ಆವಾಗ ಅಲ್ಲಿ ಶೈಲುವಿನ ಕೊಲೆಯ ಘಟನೆ ನಡೆದಿರುತ್ತೆ. ಇದನ್ನೆಲ್ಲ ತನ್ನ ಕಣ್ಣಾರನೆ ಇವನು ನೋಡಿರ್ತಾನೆ. ಆ ರೀತಿ ನೋಡಿಬಿಟ್ಟು ಆ ಡಾಕ್ಟರ್ ಮತ್ತೆ ರವಿ ಇಬ್ರು ಶೈಲುವಿನ ಬಾಡಿಯ ಮುಂದೆ ಕುಳಿತುಕೊಂಡು ಅಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಇವನು ಬಂದು ಎಲ್ಲಾ ವಿಷಯವನ್ನ ಹೇಳಿರ್ತಾನೆ, ಎಲ್ಲಾ ನಿಜಗಳನ್ನ ಹೇಳಿರ್ತಾನೆ. ನೆಕ್ಸ್ಟ್ ಇವಾಗ ಪ್ರೆಸೆಂಟ್ ನಲ್ಲಿ ಬ್ಲೈಂಡ್ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದ ಅಲ್ವಾ, ಇವಾಗ್ಲೂ ಕೂಡ ಡ್ರಿಂಕ್ಸ್ ಅನ್ನ ಮಾಡ್ಕೊಂಡು ತುಂಬಾನೇ ಆಟಿಟ್ಯೂಡ್ ಅನ್ನ ತೋರಿಸ್ಕೊಂಡು ಮತ್ತೆ ಬ್ಲೈಂಡ್ ರೀತಿ ಆಕ್ಟಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಸೊ ಗಾಯ್ಸ್, ನನ್ಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ನನ್ನ ಧ್ವನಿಯಲ್ಲಿ ಏರುಪೇರು ಉಂಟಾಗಿದೆ. ಆದ್ರಿಂದ ನಾನು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಾನು ಆದಷ್ಟು ಬೇಗ ಹುಷಾರಾಗಿ ನಿಮಗಾಗಿ ತುಂಬಾ ವಿಡಿಯೋಗಳನ್ನ ತರ್ತೀನಿ. ಹಾಗೆ ಈ ವಿಡಿಯೋ ಎಷ್ಟು ಮಿಸ್ಟೀರಿಯಸ್ ಆಗಿ ಇತ್ತು, ನಿಮ್ಮ ಅನುಭವ ಏನು, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅಷ್ಟೇ ಅಲ್ಲದೆ ಇದೇ ರೀತಿಯ ತುಂಬಾನೇ ಫ್ಯಾಂಟಸಿ ಆಗಿ ಥ್ರಿಲ್ಲಿಂಗ್ ಆಗಿರೋ ಮೂವಿಗಳನ್ನ ನಿಮಗಾಗಿ ತರ್ತಾನೆ ಇರ್ತೀನಿ. ಆದ್ರಿಂದ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆದ್ರಿಂದ ವಿಡಿಯೋಗಳನ್ನ ಇನ್ನಷ್ಟು ಸೂಪರ್ ಆಗಿ ಮಾಡೋದಿಕ್ಕೆ ಒಂದು ಎನರ್ಜಿ ಬೂಸ್ಟ್ ಆಗಿ ಇರುತ್ತೆ. ಹಾಗಿದ್ರೆ ಸಿಗೋಣ ಒಂದು ಥ್ರಿಲ್ಲಿಂಗ್ ಆಗಿ ಸೂಪರ್ ಆಗಿ ಇರೋ ನೆಕ್ಸ್ಟ್ ಮೂವಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.